ಹಾಯ್ ನಮಸ್ಕಾರ, ವೆಲ್ಕಮ್ ಟು ಆರಾಧನಾ ಬೈ ಸುಪ್ರಿಯಾ. ಸೊ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಹೊಸ ಸ್ಯಾರಿ ಸ್ಟಾಕ್ಸ್ನ ತಗೊಂಡ್ಬಂದಿದ್ದೀನಿ. ಸೊ ಪ್ರಾಬ್ಲಿ ಈ ಒಂದು ವಿಡಿಯೋ ಬಂದು 2 ಪಾರ್ಟಲ್ಲಿ ಆಗುತ್ತೆ. ಇವತ್ತಿನ ಪಾರ್ಟಲ್ಲಿ ಒಂದಷ್ಟು ಸೀರೀಸ್ನ ತೋರಿಸ್ತೀನಿ, ನೆಕ್ಸ್ಟ್ ಪಾರ್ಟಲ್ಲಿ ಒಂದಷ್ಟು ಸೀರೀಸ್ನ ತೋರಿಸ್ತೀನಿ. ಸೊ ಎಲ್ಲಾನು ಒಂದು ಗೌರಿ ಗಣೇಶ ಹಬ್ಬಕ್ಕೋಸ್ಕರ ಹೊಸ ಸ್ಯಾರಿ ಸ್ಟಾಕ್ಸ್ ಬಂದಿದೆ. ಅಂಡ್ ಮೇನ್ ಆಗಿ ಏನಪ್ಪಾ ಅಂದ್ರೆ ತುಂಬಾ ಜನ ಹಳೆ ಸ್ಯಾರೀಸ್ನ ರಿಪೀಟೆಡ್ ಆಗಿ ಕೇಳ್ತಾ ಇದ್ರಿ, ನಮ್ಗೆ ಆ ಸ್ಯಾರಿ ಬೇಕು ಅಂತ. ಸೊ ಆ ಸ್ಯಾರೀಸ್ ಕೂಡ ಮತ್ತೆ ಒಂದಷ್ಟು ರೀಸ್ಟಾಕ್ ಮಾಡಿದೀನಿ. ಇಲ್ಲಿ ನೋಡ್ಬೋದು, ಇದಿಲ್ಲ ಅಂದ್ರೆ ಒಂದು 50 ಸ್ಯಾರಿ ಒಂದೇ ಪ್ಯಾಟರ್ನ್ದು 50 ಸ್ಯಾರಿ ರೀಸ್ಟಾಕ್ ಮಾಡಿದೀನಿ, ಬಿಕಾಸ್ ಅಷ್ಟು ಡಿಮಾಂಡ್ ಇದೆ ಈ ಸ್ಯಾರಿಗೆ. ಅಂಡ್ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಬಂದಿದೆ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ. ಅಂಡ್ ನಿಮಗೆ ಯಾವುದೇ ಸೀರೆ ಇಷ್ಟ ಆದ್ರೂ ಒಂದು ಸ್ಕ್ರೀನ್ ಶಾಟ್ನ ತೆಗೆದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ವಾಟ್ಸ್ಆ್ಯಪ್ ನಂಬರ್ಗೆ ಆದಷ್ಟು ಬೇಗನೆ ಕಳಿಸ್ಕೊಡಿ. ಸೊ ದಟ್ ನಾನು ನಿಮ್ಗೆ ಬೇಗ ರಿಪ್ಲೈ ಮಾಡಿ ಎಲ್ಲ ಸ್ಯಾರೀಸ್ನ ನೀವು ಬೇಗ ಬಾಯ್ ಮಾಡ್ಬೋದು. ಬಿಕಾಸ್ ತುಂಬ ಲಿಮಿಟೆಡ್ ಸ್ಟಾಕ್ಸ್ ಇರೋದ್ರಿಂದ ನೀವು ಲೇಟ್ ಮಾಡಿದಷ್ಟು ಸ್ಟಾಕ್ ಖಾಲಿ ಆಗುತ್ತೆ, ಮತ್ತೆ ಡಿಲೇ ಆಗುತ್ತೆ. 15 to 20 ಡೇಸ್ ಮತ್ತೆ ಇದೆಲ್ಲ ರೀಸ್ಟಾಕ್ ಆಗಕ್ಕೆ ವೇಟ್ ಮಾಡಬೇಕಾಗುತ್ತೆ. ಅದಕ್ಕೇನೆ ಆದಷ್ಟು ಬೇಗನೆ ನಿಮ್ಗೆ ಇಷ್ಟ ಆಗಿದ ತಕ್ಷಣ ಒಂದು ಸ್ಕ್ರೀನ್ ಶಾಟ್ ತೆಗೆದು ಕಳ್ಸೋದನ್ನ ಮರಿಬೇಡಿ, ಓಕೆನಾ? ಸೊ ಬನ್ನಿ ಇವಾಗ ಗೌರಿ ಗಣೇಶ ಹಬ್ಬ ಕೂಡ ಬರ್ತಿದೆಯಲ್ಲ, ಸೊ ತುಂಬಾ ಜನ ಶಾಪಿಂಗ್ ಅಂತ ಅಂಗಡಿಗೆ ಹೋಗ್ಬೇಕಾಗುತ್ತೆ. ಸೊ ಅಂಗಡಿ ಬಂದು ಇಲ್ಲೇ ನೀವು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಡಿಫ್ರೆಂಟ್ ಕಲರ್ಸ್ ಅಲ್ಲಿ, ಇನ್ಫ್ಯಾಕ್ಟ್ ಇವಾಗ ಆರೆಂಜ್, ಪರ್ಪಲ್, ಗ್ರೀನ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ತುಂಬಾ ಟ್ರೆಂಡಿಂಗ್ ಕಲರ್ಸ್ ನಾನು ತಂದಿರೋದು ಈ ಸತಿ. ಒಂದೊಂದು ತುಂಬಾನೇ ಯೂನಿಕ್ ಆಗಿ ಲೈಕ್ ನಮಗೆ ಅನ್ಸಿದೆ ಅಸಲಿ ನಾವೇ ಇಟ್ಕೊಂಡ್ಬಿಡೋಣ ಅಂತ ಆ ರೀತಿ ಫೀಲ್ ಬರ್ತಿದೆ, ಅಷ್ಟು ಚೆನ್ನಾಗಿದೆ. ಸೊ ಈ ಗೌರಿ ಗಣೇಶ ಹಬ್ಬಕ್ಕೆ ಬಾಗ್ನ ಕೊಡ್ಬೇಕು ಅಂದ್ರೆ ಅಥವಾ ನಿಮ್ಗೆ ಮನೇಲಿ ಸೆಲೆಬ್ರೇಷನ್ಸ್ ಇದ್ರೆ ಅಥವಾ ಏನೇ ಒಕೇಶನ್ ಇರ್ಲಿ, ಖಂಡಿತವಾಗ್ಲೂ ಸೀರೆನ ಪರ್ಚೇಸ್ ಮಾಡಿ. ಅಂಡ್ ಪ್ರೈಸ್ ಸಮೇತ ನಿಮ್ಗೆ ನಾವು ಹೇಳ್ತೀವಿ. ಪ್ರೈಸ್ ಎಲ್ಲ ನಿಮ್ಗೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಸೊ ಅದೇ ಪ್ರೈಸ್ ಇರುತ್ತೆ. ಅಂಡ್ ಎಲ್ಲ ಸಾರೀಸ್ ಮ್ಯಾಕ್ಸಿಮಮ್ 3 to 4 ಡೇಸ್ ಅಲ್ಲಿ ಅಥವಾ 3 ಡೇಸ್ ಒಳಗೇನೆ ಡೆಲಿವರಿ ಆಗುತ್ತೆ. 3 to 4 ಡೇಸ್ ತಗೊಳುತ್ತೆ. ಸೊ ಲಾಸ್ಟ್ ಟೈಮ್ ಬಂದ್ಬಿಟ್ಟು ಒಂದ್ ಸ್ವಲ್ಪ ವೀಕೆಂಡ್, ಲಾಂಗ್ ವೀಕೆಂಡ್ ಈ ತರ ಎಲ್ಲ ಬಂದಾಗ ಒಂದ್ ಚೂರ್ ಡಿಲೇ ಆಗುತ್ತೆ. ಇಲ್ಲ ಅಂದ್ರೆ ಹಾಲಿಡೇಸ್ ಏನು ಇಲ್ಲ ಅಂದ್ರೆ ತುಂಬಾ ಬೇಗನೆ ಡೆಲಿವರಿ ಆಗುತ್ತೆ. ಸೊ ಬನ್ನಿ ಇವಾಗ ತಡ ಮಾಡದಂತೆ ಸ್ಟಾಕ್ ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಟೈಮ್ ನನ್ನ ತಂಗಿರ್ ಜೊತೆ ನಿಮ್ಮೆಲ್ಲರ ಜೊತೆ ಸ್ಟಾಕ್ ನ ಶೇರ್ ಮಾಡ್ತಾ ಇರೋದು. ಸೊ ಅವರ ಎಕ್ಸ್ಪೀರಿಯನ್ಸ್ ಅಂದ್ರೆ ಅವರ ಒಂದು ಹಾನೆಸ್ಟ್ ರಿವ್ಯೂನ ಕೂಡ ಅವ್ರು ಶೇರ್ ಮಾಡ್ತಾರೆ, ಜೊತೆಗೆ ಹೇಗಿದೆ ಸ್ಯಾರಿ ಪ್ರತಿಯೊಂದನ್ನು. ಸೊ ದಟ್ ನಿಮ್ಗೆ ಕೂಡ ಗೊತ್ತಾಗ್ಬೇಕಲ್ಲ, ಬಿಕಾಸ್ ನಾನು ಒಬ್ಳೆ ಹೇಳಿದ್ರೆ ಗೊತ್ತಾಗೋದಿಲ್ಲ. ಸೊ ಅವ್ರಿಬ್ರು ಇವತ್ತಿದ್ರು. ಸೊ ಬನ್ನಿ ಸ್ಟಾಕ್ಸ್ ನ ಹಾಗೇನೆ ತೋರ್ಸೋಣ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೂಡ ಕರ್ಕೊಂಡಿದ್ದೀನಿ. ಬನ್ನಿ ಸ್ಟಾಕ್ಸ್ ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕಲೆಕ್ಷನ್, ವೆರಿ ಟ್ರೆಂಡಿ ಕಲೆಕ್ಷನ್ ನನ್ನ ಸ್ಯಾರಿ ಇದರಲ್ಲಿ. ಸೊ ಇದು ಎಷ್ಟು ನಾನು ಸೇಲ್ ಮಾಡಿದೀನಿ ಅಂದ್ರೆ ನಿಜ ಒಂದು 20-25 ಬೇಸಿಕ್ಲಿ ರೀಸ್ಟಾಕ್ ಮಾಡಿದೀವಿ. ತುಂಬಾ ರೀಸ್ಟಾಕ್ ಮಾಡಿರೋದು ಈ ಸೀರೆನ. ನನ್ಗೆ ಇದೇ ಕಲರ್ ಬೇಕು ಅಂತ ವೀವ್ ಮಾಡಿಸಿರೋದು. ಈ ಮಳೆನಲ್ಲೂ ಈ ಕಲರ್ ವೀವ್ ಆಗಿದೆ ಅಂದ್ರೆ ನೀವು ಯೋಚನೆ ಮಾಡ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇದು ಬಂದು ಫಸ್ಟ್ ಆಫ್ ಆಲ್ ಶಿಫಾನ್ ಜಾರ್ಜೆಟ್ ಸ್ಯಾರಿ. ಇದು ಶಿಫಾನ್ ಜಾರ್ಜೆಟ್ ಮೆಟೀರಿಯಲ್ ಅಲ್ಲಿ ಬರುತ್ತೆ. ತುಂಬಾ ಬ್ಯೂಟಿಫುಲ್ ಮೆಟೀರಿಯಲ್, ಸೀ ಥ್ರೂ ಆತರ ಎಲ್ಲ ಏನೂ ಇರಲ್ಲ. ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ, ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡಿ ಇದ್ರದ್ದು ಪಲ್ಲು ನೋಡ್ಬೋದು ನೀವು. ಒಂದ್ ನಿಮಿಷ ತೋರಿಸ್ತೀನಿ ನೋಡಿ. ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ ಸೀರೆ, ಚೆನ್ನಾಗಿದೆ ಅಲ್ಲ? ಕಲರ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇವಾಗ ಓಪನ್ ಆದ್ಮೇಲೆ ತುಂಬಾ ಲುಕ್ ವೈಸ್ ಕಾಣಿಸ್ತಾ ಕಣೆ ಅಕ್ಕ, ಅಲ್ವಾ? ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಆಕ್ಚುಲಿ ಲಚ್ಚು ನಿನ್ ಫ್ರೆಂಡ್ ತಗೊಂಡಿದ್ದು ಬಂದು ಇದೇ ಸ್ಯಾರಿ. ಲಚ್ಚು ಅವ್ರ ಫ್ರೆಂಡ್ ಕೂಡ ತಗೊಂಡೋಗಿ ಅವರ ರಿಲೇಟಿವ್ ತುಂಬಾ ಆರ್ಡರ್ ಕೊಟ್ಟಿದ್ದಾರೆ ಈ ಸ್ಯಾರಿಗೆ. ಸೊ ಇದು ಜಾಮೂನ್ ಕಲರ್ ಅಂದ್ರೆ ಬ್ರಿಂಜಾಲ್ ಕಲರ್ಗೆ ಈ ತರ ಮೆಹಂದಿ ಗ್ರೀನಿಶ್ ತರ ಬರುತ್ತೆ. ಆ ಕಲರ್ ಅಲ್ಲಿ ಬಾರ್ಡರ್ ಬರುತ್ತೆ. ಹಾಗೂ ಇದ್ರದ್ದು ಸೆರಗ್ ನೋಡ್ಬೋದು ಈ ರೀತಿಯಾಗಿ ಬರುತ್ತೆ. ಅಂಡ್ ಬ್ಲೌಸ್ ಬಂದು ನಿಮ್ಗೆ ಈ ರೀತಿಯಾಗಿ ಚಿಕ್ಕ ಬುಟ್ಟ ವರ್ಕ್ ಅಲ್ಲಿ ಬ್ಲೌಸ್ ಬರುತ್ತೆ. ತುಂಬಾನೇ ಬ್ಯೂಟಿಫುಲ್ ಸ್ಯಾರಿ ನೋಡಿರಿ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಡಿಸೈನ್ಸ್ ಇದೆ. ಕ್ವಾಲಿಟಿನೂ ತುಂಬಾ ಚೆನ್ನಾಗಿ ಬಂದಿದೆ. ಇದರಲ್ಲಿ ಒಬ್ರು ವರಮಹಾಲಕ್ಷ್ಮಿಗೆ ಅಂತಾನು ತಗೊಂಡು ಲಕ್ಷ್ಮಿಗೆ ಉಡಿಸಿ ಕೂಡ ಫೋಟೋನ ಕಳಿಸಿದ್ರು. ಅದನ್ನೆಲ್ಲ ನಾನು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ಹಾಕಿದೆ, ನೋಡಿರ್ತೀರಾ. ಸೊ ಇದರಲ್ಲಿ ಒಂದಷ್ಟು ಕಲರ್ಸ್ ಇದೆ, ಕಲರ್ಸ್ ನ ತೋರಿಸ್ತೀನಿ ಬನ್ನಿ. ಸೊ ಇದು ಬಂದು ಇನ್ನೊಂದು ಬ್ಯೂಟಿಫುಲ್ ಕಲರ್. ಇದು ಬಂದು ಈ ತರ ಲ್ಯಾವೆಂಡರ್ ಕಲರ್. ಲ್ಯಾವೆಂಡರ್ಗೆ ಒಂಥರ ಡಾರ್ಕ್ ವೈನ್ ಕಲರ್, ಪರ್ಪಲ್ ಕಲರ್ ಅಥವಾ ಪರ್ಪಲಿಶ್ ವೈನ್ ಬರುತ್ತಲ್ಲ ಆ ಕಲರ್ ಅಲ್ಲಿ ಬಾರ್ಡರ್ ಬಂದಿದೆ. ಸೊ ಈ ರೀತಿಯಾಗಿದೆ ನೋಡಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಫಸ್ಟ್ ಟೈಮ್ ಸ್ಟಾಕ್ ಬಂದಿದೆ, ಆಮೇಲೆ ಬಂದೇ ಇರಲಿಲ್ಲ. ಬಟ್ ಈ ಸತಿ ತುಂಬಾ ಒಳ್ಳೆ ಇದ್ರಲ್ಲಿ ಸ್ಟಾಕ್ ಬಂದಿದೆ. ಪ್ರತಿಯೊಂದು ಸ್ಯಾರಿನೂ ಓಪನ್ ಮಾಡಿ ತೋರಿಸ್ತೀನಿ, ಸೊ ದಟ್ ನಿಮಗೂ ಕೂಡ ಅರ್ಥ ಆಗುತ್ತೆ. ನೋಡಿ ಕಂಪ್ಲೀಟ್ ಸ್ಯಾರಿ ಬಂದು ಈ ರೀತಿಯಾಗಿ ಬರುತ್ತೆ. ತುಂಬಾನೇ ಚೆನ್ನಾಗಿ ಕಾಣುತ್ತೆ ಉಟ್ಕೊಂಡಾಗ, ಇದು ಅಲ್ವಾ? ಹೌದು, ಚೆನ್ನಾಗಿದೆ. ಇದು ಪಲ್ಲುನು ತುಂಬಾ ಗ್ರ್ಯಾಂಡ್ ಆಗಿ ಕಾಣ್ತಾ ಇದೆ. ಕಲರ್ ತುಂಬಾನೇ ಡಿಫ್ರೆಂಟ್ ಆಗಿದೆ ಗೈಸ್, ನೋಡಿದ್ರಲ್ಲ ಕಲರ್ ತುಂಬಾನೇ ಡಿಫ್ರೆಂಟ್ ಆಗಿದೆ. ಸೀರೆ ಲೈಟ್ ವೇಟ್ ಇದೆ, ಕ್ವಾಲಿಟಿನೂ ಚೆನ್ನಾಗಿದೆ ಅಂಡ್ ಗ್ರ್ಯಾಂಡ್ ಕೂಡ ಕಾಣ್ತಾ ಇದೆ. ಈ ತರ ಸೀರೆ ಮೆಟೀರಿಯಲ್ ಬಂದು ನಿಮ್ಗೆ ತುಂಬಾನೇ ಅಚ್ಚುಕಟ್ಟಾಗಿ ಕುತ್ಕೊಳ್ಳುತ್ತೆ. ಈ ತರ ಜಾರದು ಅಥವಾ ಈ ತರ ಇದಾಗಲ್ಲ, ಏನು ಆಗಲ್ಲ. ನೀಟಾಗಿ ನೀವು ಹೇಗೆ ಹುಟ್ಟಿರ್ತೀರೋ ಅದೇ ರೀತಿಯಾಗಿರುತ್ತೆ. ಅಂಡ್ ಇದ್ರದ್ದು ಬ್ಲೌಸ್ ಬಂದು ಈ ರೀತಿಯಾಗಿದೆ. ಬ್ಲೌಸ್ ಸಕ್ಕ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಅಲ್ಲ? ತುಂಬಾ ಚೆನ್ನಾಗಿದೆ. ಸೊ ಈ ಒಂದು ಕಲರ್ ಅಲ್ಲಿ ಬಂದಿದೆ. ನೆಕ್ಸ್ಟ್ ಕಲರ್ ಬಂದು ಚೆನ್ನಾಗಿದೆಲ್ಲ, ರೆಡ್ ವಿತ್ ಗ್ರೀನ್.
ಬ್ಲಡ್ ರೆಡ್ ಗೆ ಬಾಟಲ್ ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ. ಇದು ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುವಂತ ಒಂದು ಸ್ಯಾರಿ. ಸೊ ಬ್ಲಡ್ ರೆಡ್ ಕಲರ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ, ಮತ್ತೆ ಗ್ರ್ಯಾಂಡ್ ಲುಕ್ ಇದೆ ಈ ಸ್ಯಾರಿದು ಅಲ್ವಾ. ಒಂಥರ ಹೊಸ ಮದ್ವೆ ಹೆಣ್ಣು ಹಾಕೋತ್ರಲ್ಲ ಗೈಸ್, ಆ ತರ ಒಂದು ಫೀಲ್ ಇದೆ ಈ ಸೀರೆಲಿ. ಮಸ್ತಾಗಿದೆ ಅಕ್ಕ, ಓಪನ್ ಮಾಡಿದ್ರೆ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ನಾನು ತಗೋತೀನಿ ಬಿಡ. ಚೆನ್ನಾಗಿದೆ. ಸೊ ಇದು ಬಂದು ಬ್ಲಡ್ ರೆಡ್ ಗೆ ಈ ತರ ಬಾಟಲ್ ಗ್ರೀನ್ ಅಲ್ಲಿ ಬಂದಿದೆ. ಅಂಡ್ ಇದ್ರದ್ದು ಪಲ್ಲು ನೋಡ್ಬೋದು ಈ ರೀತಿಯಾಗಿದೆ. ಕಂಪ್ಲೀಟ್ ಸಾರಿ ಬಂದು ನಿಮ್ಗೆ ಈ ರೀತಿ ಚಿಕ್ಕ ಚಿಕ್ಕ ಬುಟ್ಟ ಬರುತ್ತೆ. ಅಂಡ್ ಅಗೇನ್ ಬ್ಲೌಸ್ ಬಂದು ಇದೇ ರೀತಿಯಾಗಿ ಚಿಕ್ಕ ಚಿಕ್ಕ ಬುಟ್ಟದು ವರ್ಕ್ ಬರುತ್ತೆ. ಅಂಡ್ ಗೈಸ್ ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಆದಂತ ಕಲರ್, ನಂಗೆ ಪರ್ಸನಲಿ ಈ ಕಲರ್ ತುಂಬಾ ಜಾಸ್ತಿ ಇಷ್ಟ ಆಯ್ತು. ಬಿಕಾಸ್ ನಾನು ನಮ್ಮ ಕೋ ಸಿಸ್ಟರ್ ಗೆ ಒಂದು ಸ್ಯಾರಿ ಕೊಟ್ಟಿದ್ದೆ ಪೀಚ್ ಕಲರ್ ಅಲ್ಲಿ. ಅದೊಂಥರ ಡಿಫ್ರೆಂಟ್ ಕಲರ್ ಇತ್ತು, ಅಂದ್ರೆ ಇದೊಂಥರ ಡಿಫ್ರೆಂಟ್ ಕಲರ್ ಇದೆ. ಸಿಮೆಂಟ್ ಕಲರ್, ಸಿಮೆಂಟ್ ಸಿಮೆಂಟ್ ಅಲ್ಲ, ಇದು ಒಂಥರ ಡಿಫ್ರೆಂಟ್ ಸಿಮೆಂಟ್ ಬ್ಲೂ ಅಂತಾನು ಕರಿಬೋದಲ್ಲ. ಸೊ ಇದು ಬಂದು ಒಂಥರ ಸಿಮೆಂಟ್ ಬ್ಲೂ ಮೇಲೆ ಒಂಥರ ನೇವಿ ಬ್ಲೂ ಕಾಂಬಿನೇಷನ್ ಅಲ್ಲಿ ಬಂದಿದೆ. ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಒಂಥರ ಇಂಡಿಗೋ ಬ್ಲೂ ಅಂತ ಕರಿತೀವಲ್ಲ ಆ ತರ ಕಾಂಬಿನೇಷನ್ ಅಲ್ಲಿ ಬಂದಿದೆ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ತುಂಬಾ ಚೆನ್ನಾಗಿದೆ ಸ್ಯಾರಿ, ಮಾತ್ರ ಸಖತ್ತಾಗಿದೆ. ಆಕ್ಚುಲಿ ಕವರ್ ಆಗಿ ಅಷ್ಟು ಎದ್ ಕಾಣಿಸಿಲ್ಲ ಅಕ್ಕ, ಓಪನ್ ಆದ್ಮೇಲೆ ತುಂಬಾ ತುಂಬಾ. ಆಮೇಲೆ ಇನ್ನೊಂದೇನ್ ಗೊತ್ತಾ, ನೀವು ಕ್ಯಾಮ್ರಾದಲ್ಲಿ ನೋಡೋದಕ್ಕಿಂತ ರಿಯಲಿ ನೋಡಿದಾಗಂತೂ ಈ ಸೀರೆ ಇನ್ನೂ ಚೆನ್ನಾಗಿದೆ. ಸೊ ನನಗ್ ಒನ್ ಆಫ್ ಮೈ ಫೇವ್ರೇಟ್ ಕಲರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಸೊ ನಾನ್ ಪರ್ಸನಲಿ ಇಟ್ಕೋಬೇಕು ಅಂದ್ರೆ ಈ ಸ್ಯಾರಿನ ಇಟ್ಕೋತೀನಿ ಅಲ್ಲ. ಚೆನ್ನಾಗಿದೆ ಸೀರೆ, ಉಟ್ಕೊಂಡಾಗ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂದ್ರೆ ರೇರ್ ಕಾಂಬಿನೇಷನ್, ವೆರಿ ರೇರ್ ಕಾಂಬಿನೇಷನ್. ಅದಕ್ಕೇನೆ ಏನ್ ಗೊತ್ತಾ, ಮತ್ತೆ ಈ ಪೀಸ್ ಸಿಗುತ್ತೋ ಸಿಗಲ್ವ ಅಂತ ಗ್ಯಾರಂಟಿ ಇಲ್ಲ. ಇವಾಗ ಇದೆ ಒಂದ್ 4-5 ದಯವಿಟ್ಟು ಮತ್ತೆ ರೀಸ್ಟಾಕ್ ಅಂತ ಕೇಳ್ಬಿಡಿ. ಸೊ ಈ ಪ್ಯಾಟರ್ನ್ ಅಲ್ಲಿ ತೋರಿಸ್ತಿರೋ ಯಾವ್ದೇ ಸ್ಯಾರಿ ಮತ್ತೆ ರೀಸ್ಟಾಕ್ ಆಗೋದಕ್ಕೆ ಇಲ್ಲಾಂದ್ರೂ 1 ಮಂತ್ 2 ಮಂತ್ ಆದ್ರೂ ಬೇಕು. ಸೊ ಇವಾಗ ಏನ್ ಸ್ಟಾಕ್ಸ್ ಇದೆಯೋ ಇದಷ್ಟೇ ಸ್ಟಾಕ್. ನಮ್ ವೀವರೇ ಹೇಳ್ಬಿಟ್ಟಿದ್ದಾರೆ ಇದಷ್ಟೇ ಮ್ಯಾಮ್ ಸ್ಟಾಕ್, ಇವಾಗ ಮತ್ತೆ ಅದು ರೀಸ್ಟಾಕ್ ಆಗಕ್ಕೆ 1 ಮಂತ್ 2 ಮಂತ್ ಬೇಕು ಅಂತ. ಬಿಕಾಸ್ ಇನ್ನು ತುಂಬಾ ಬೇರೆ ಸ್ಟಾಕ್ಸ್ ಎಲ್ಲ ಬರೋದಿದೆ ಅದರಿಂದ. ಬೇರೆ ಬೇರೆ ಪ್ಯಾಟರ್ನ್ಸ್ ಎಲ್ಲ ತಗೊಳ್ಳಿ, ಬಿಕಾಸ್ ತುಂಬಾನೇ ಯೂನಿಕ್ ಆಗಿದೆ. ಮೇ ಬಿ ಕ್ಯಾಮೆರಾ ಸ್ಪೆಸಿಫೈ ಮಾಡ್ತಾ ಇಲ್ಲ ಅನ್ಕೋತೀನಿ ನಾನು, ಬಟ್ ಸ್ಟಿಲ್ ಸಕಲಾಗಿದೆ. ಇದು ಬ್ಲೌಸ್ ಬರುತ್ತೆ. ಇದು ಬ್ಲೌಸ್ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಕಾಣುತ್ತಲ್ಲ, ಚೆನ್ನಾಗಿದೆ. ಇನ್ನೊಂದು ಬ್ಯೂಟಿಫುಲ್ ಆದಂತಹ ಕಲರ್ ಕಾಂಬಿನೇಷನ್. ಸೊ ಇದು ಬಂದು ಅಗೇನ್ ಬ್ರೌನ್ ಕಲರ್ ಗೆ ಒಂಥರ ರಾಮ ಬ್ಲೂ ಅಥವಾ ರಾಮ ಗ್ರೀನ್ ಏನಾದ್ರು ಪೀಕಾಕ್ ಕಲರ್ ಆಕ್ಚುಲಿ ಇದು. ಸೊ ಪೀಕಾಕ್ ಕಲರ್ ಅಲ್ಲಿ ಕಾಂಬಿನೇಷನ್ ಆಗಿ ಬಂದಿದೆ, ತುಂಬಾ ಚೆನ್ನಾಗಿದೆ ಇದು. ಇದು ಆಕ್ಚುಲಿ ಬಂದಿರೋದು ಹಂಗೆ ಸೈಡ್ ಅಲ್ಲಿ ಫುಲ್ ಡಾರ್ಕ್ ಬ್ಲೂ ತರ, ಮಧ್ಯಲಿ ರಾಮ ಗ್ರೀನ್ ತರ. ಇದು ತುಂಬಾ ರೇರ್ ಕಾಂಬಿನೇಷನ್. ಈ ತರ ಕಾಂಬಿನೇಷನ್ ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ ಅಲ್ಲ. ತುಂಬಾ ರೇರ್ ಕಾಂಬಿನೇಷನ್. ಎಲ್ಲ ಸೀರೆ ಇಷ್ಟ ಆಗ್ತಿದೆ. ನನ್ಗೆ ಅದನ್ನ ಹೇಳ್ಬಿಟ್ಟಿದ್ರಿ ಗೈಸ್, ದಯವಿಟ್ಟು ನಿಮ್ ಅಕ್ಕ ಮನೆ ಹೋಗೋದ್ ಕಡಿಮೆ ಮಾಡೋ. ಬಿಕಾಸ್ ನೀನ್ ಸಿಕ್ಕಿದ ಸೀರೆ ಎಲ್ಲ ತಗೋತಿದ್ಯಾ, ಇವಾಗ ಸ್ವಲ್ಪ ಕಸ್ಟಮರ್ಸ್ ಮಾರಲ್ರು ನೀನೇ ತಗೋತಿದ್ಯಲ್ಲ ಅಂತ ಹೇಳ್ತಾರೆ. ಬಟ್ ತುಂಬಾ ಚೆನ್ನಾಗಿದೆ. ಸೊ ಇದು ಬಂದು ಸೆರಗು, ಇದು ಕಂಪ್ಲೀಟ್ ಸ್ಯಾರಿ ಈ ತರ ಬರುತ್ತೆ. ಹಾಗೂ ಇದ್ರದ್ದು ಬ್ಲೌಸ್ ಬಂದು ಈ ರೀತಿಯಾಗಿ ಬರುತ್ತೆ. ಇದ್ರ ಮೇಲೇನು ಬುಟ್ಟ ಡಿಸೈನ್ಸ್ ಇದೆ ಎಲ್ಲ. ಅಂದ್ರೆ ಈ ಪ್ಯಾಟರ್ನ್ ಅಲ್ಲಿ ಎಲ್ಲ ಸ್ಯಾರೀಸ್. ನೆಕ್ಸ್ಟ್ ಬಂದು ಇನ್ನೊಂದು ಬ್ಯೂಟಿಫುಲ್ ಆದಂತ, ಆಕ್ಚುಲಿ ನಂಗೆ ಎಲ್ಲಾ ಕಲರ್ ತುಂಬಾ ಜಾಸ್ತಿ ಇಷ್ಟ ಆಯ್ತು ಗೈಸ್. ಸೊ ಇದು ಒಂದು ಮೆಹಂದಿ ಗ್ರೀನ್ ಗೆ ಬಾಟಲ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಬಂದಿದೆ. ಸೊ ಇದು ಕೂಡ ಅಷ್ಟೇ ಒಂಥರ ಡಿಫ್ರೆಂಟ್ ಕಾಂಬಿನೇಷನ್, ರೇರ್ ಕಾಂಬಿನೇಷನ್. ಈ ತರ ಕಾಂಬಿನೇಷನ್ಸ್ ಎಲ್ಲ ತುಂಬಾ ಕಡಿಮೆ ನೋಡಿರ್ತೀರಾ ನೀವು. ಸೊ ಎಸ್, ಈ ರೀತಿಯಾಗಿದೆ. ಎಲ್ಲಾ ಸೀರೆನೂ ಚೆನ್ನಾಗಿ ಕಾಣಿಸ್ತೈತೆ ಗೈಸ್. ಇದನ್ನು ತುಂಬಾ ಬ್ರೈಡಲ್ ಹೌದು, ತುಂಬಾ ಚೆನ್ನಾಗಿದೆ. ಮೆಹಂದಿ ಫಂಕ್ಷನ್, ಸಂಗೀತ್ ಫಂಕ್ಷನ್ ಅನ್ಕೋಬಹುದು. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಈ ರೀತಿಯಾಗಿದೆ. ಇದು ಬಂದು ಮೆಹಂದಿ ಗ್ರೀನ್ ಗೆ ಬಾಟಲ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಬಂದಿದೆ. ಅಂಡ್ ಇದ್ರದ್ದು ಬ್ಲೌಸ್ ಪೀಸ್ ಕೂಡ ನಿಮ್ಗೆ ಬಾಟಲ್ ಗ್ರೀನ್ ಅಲ್ಲೇ ಬರುತ್ತೆ, ವಿತ್ ಈ ತರ ಬುಟ್ಟ ವರ್ಕ್ಸ್ ಬರುತ್ತೆ. ತುಂಬಾನೇ ಚೆನ್ನಾಗಿ ಬಂದ್ಬಿಟ್ಟು ಜರಿ ವರ್ಕ್ ಮಾಡಿಸಿರೋದು. ಅಂಡ್ ಗೈಸ್ ನೆಕ್ಸ್ಟ್ ಬಂದು ಇನ್ನೊಂದು ಬ್ಯೂಟಿಫುಲ್ ಆದಂತ ಕಲರ್. ತುಂಬಾ ಜನ ಪಿಂಕ್ ಕಲರ್, ಪೀಚ್ ಕಲರ್ ಅಲ್ಲಿ ಕೇಳ್ತಾ ಇದ್ರಿ. ಒಂದು ಲೋಟಸ್ ಪಿಂಕ್ ಗೆ ಲೀಫ್ ಗ್ರೀನ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ. ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಅಷ್ಟೇ, ತುಂಬಾ ಜನಕ್ಕೆ ಪಿಂಕ್ ಕಲರ್ ಸ್ಯಾರೀಸ್ ಇಷ್ಟ ಇರುತ್ತೆ. ಸೊ ನೋಡಿ ಈ ರೀತಿಯಾಗಿದೆ ಕಂಪ್ಲೀಟ್ ಸ್ಯಾರಿ. ಅಂಡ್ ಓಪನ್ ಮಾಡಿದಾಗ ನೋಡಿ, ಇದು ಬ್ಲೌಸ್ ಬರುತ್ತೆ, ಹಾಗೂ ಇದು ಸೆರಗು ಈ ರೀತಿಯಾಗಿ ಬರುತ್ತೆ. ಚೆನ್ನಾಗಿದೆ ಅಲ್ಲ. ಇದು ಕೂಡ ಅಷ್ಟೇ, ಇದೆಲ್ಲ ಸ್ಯಾರೀಸ್ ಎಲ್ಲ ಉಟ್ಕೊಂಡಾಗ ವೇರ್ ಮಾಡಿದಾಗ ಅದ್ರದ್ದು ಲುಕ್ ಗೊತ್ತಾಗೋದು. ಸೊ ಗಣೇಶ ಹಬ್ಬಕ್ಕೆ ಪರ್ಫೆಕ್ಟ್ ಸಾರಿ ಇವೆಲ್ಲ. ಬಂದ್ಬಿಟ್ಟು ನನ್ ಫೇವ್ರೆಟ್ ಕಾಂಬಿನೇಷನ್, ನನಗೆ ತುಂಬಾನೇ ಇಷ್ಟ ಆಯ್ತು ಈ ಕಾಂಬಿನೇಷನ್ ಅಕ್ಕ. ಸೊ ಇದು ಬಂದು
ಸಖತ್ತಾಗಿದೆ. ಎಸ್ ಮಮ್ಮಿ. ಸಖತ್ತಾಗಿದೆ guys. ಇದು ಬಂದು ಡಾರ್ಕ್ ಪರ್ಪಲ್ ಕಲರ್ಗೆ ಒಂಥರ ಸ್ಕೈ ಬ್ಲೂ ಪೇಸ್ಟಲ್ ಬ್ಲೂ ಅಥವಾ ಪೇಸ್ಟಲ್ ಗ್ರೀನ್ ಕೂಡ ಅನ್ಬೋದು ನೀವು. ಅಂದ್ರೆ ಆಕ್ವಾ ಬ್ಲೂ ಬರುತ್ತಲ್ಲ, ಪೇಸ್ಟಲ್ ಆಕ್ವಾ ಬ್ಲೂ ಆ ಕಲರ್ ಅಲ್ಲಿ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಇದು ಕೂಡ. ಇದು ನನಗೆ ಪರ್ಸನಲಿ ಇಷ್ಟು ಸ್ಟಾಕ್ ಅಲ್ಲಿ ಇದು ನಂಗೆ ತುಂಬಾನೇ ಇಷ್ಟ ಆಗಿತ್ತು. ಇದು ಈ ಕಾಂಬಿನೇಷನ್ ಬಂದ್ಬಿಟ್ಟು ನನಗೆ ಸ್ಟಾಕ್ ಬಂದಿದ ತಕ್ಷಣ ಇಷ್ಟ ಆಯ್ತು. ನಾನು ಹೇಳಿದೆ ನಮಗ್ ಇಷ್ಟ ಆಗ್ತಾ ಇದೆ ಅಂದ್ರೆ ಆಬ್ವಿಯಸ್ಲಿ ಕಸ್ಟಮರ್ಸ್ಗೂ ಇಷ್ಟ ಆಗುತ್ತೆ ಅಂತ. ಫ್ರೆಂಡ್ಸ್ ಏನ್ ಗೊತ್ತಾ, ಒಂದೊಂದು ಸೀರೆನೂ ನಾವು ಇದು ನಮಗ್ ಇಷ್ಟ ಆಗಿದೆ, ಇದು ಚೆನ್ನಾಗಿದೆ ಅಂದ್ರೆ ಈ ಕಲರ್ಸ್ ತುಂಬಾ ಟ್ರೆಂಡಿಂಗ್ ಇದೆ, ಈ ಕಲರ್ಸ್ ನ ನೀವು ಡೈ ಮಾಡಿ ಅಂತ ಎಲ್ಲ ನಾನು ಆ ತರ ಮಾಡಿಸಿರೋದು ಸ್ಯಾರೀಸ್. ಈ ತರ ಐ ಥಿಂಕ್ 3 ಇದೆ. ಇದು 3 ಪೀಸ್ ಇದೆ. ಇವಾಗ 2 ಆಗುತ್ತೆ ಗೈಸ್, ಬಿಕಾಸ್ ಇದನ್ನ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿದೆ, ತುಂಬಾ ಚೆನ್ನಾಗಿದೆ. ವೆರಿ ರೇರ್ ಕಾಂಬಿನೇಷನ್ಸ್. ಈ ತರ ಕಾಂಬಿನೇಷನ್ ವೆರಿ ಬ್ಯೂಟಿಫುಲ್ ಕಾಂಬಿನೇಷನ್ ಅಂಡ್ ತುಂಬಾ ಎಲಿಗೆಂಟ್ ಆಗಿ ಕಾಣ್ತಾ ಇದೆ. ಇದು ನೀವು ಹಾಕೊಂಡು ಒಡವೆ ಎಲ್ಲ ಹಾಕೊಂಡ್ರೆ, ಒಡವೆನೂ ಇಲ್ಲ, ಸಿಂಪಲ್ ಓಲೆ ಜುಮ್ಕಿ ಮಾಂಗಲ ಎಕ್ಸ್ಚೇಂಜ್ ಹಾಕೊಂಡ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ. ಅಂಡ್ ಇನ್ನೊಂದು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್. ಸೊ ಇದು ಬಂದು ರಾಣಿ ಪಿಂಕ್ ಗೆ ಹಾಟ್ ಪಿಂಕ್, ರಾಣಿ ಪಿಂಕ್ ಆಕ್ಚುಲಿ ನಾವು ಇದನ್ನ ಕರೆಯೋದು. ಸೊ ರಾಣಿ ಪಿಂಕ್ ಗೆ ಪರ್ಪಲ್ ಕಲರ್, ಡಾರ್ಕ್ ಪರ್ಪಲ್ ಕಲರ್ ಅಲ್ಲಿ ಬಾರ್ಡರ್ ಬಂದಿದೆ. ತುಂಬಾ ಚೆನ್ನಾಗಿದೆ ಈ ಒಂದು ಕಾಂಬಿನೇಷನ್. ಇದನ್ನ ಫಸ್ಟ್ ಕೂಡ ನಾನು ಹಾಕಿದೆ ಈ ಕಾಂಬಿನೇಷನ್. ತುಂಬಾ ಜನ ಕೇಳ್ತಾನೆ ಇದ್ರು. ತುಂಬಾ ಜನಕ್ಕೆ ಬ್ರೈಟ್ ಕಲರ್ಸ್ ಇಷ್ಟ ಆಗುತ್ತೆ. ಸೊ ಅದನ್ನ ಯೋಚನೆ ಮಾಡ್ಬಿಟ್ಟು ಈ ತರ ಕಲರ್ ಒಂಥರ ಡಾರ್ಕ್ ಕಲರ್ ಇದು, ಒಂಥರ ಡಾರ್ಕ್ ರಾಣಿ ಪಿಂಕ್ ಗೆ ನಿಮ್ಗೆ ಅಂದ್ರೆ ಕ್ಯಾಮ್ರಾದಲ್ಲಿ ಕಾಣುವಷ್ಟು ಬ್ರೈಟ್ ಇರೋ ಒಂಥರ ಡಾರ್ಕ್ ಕಲರ್ ಅಲ್ಲಿ ಇರುತ್ತೆ. ಸೊ ತುಂಬಾ ಚೆನ್ನಾಗಿದೆ, ತುಂಬಾ ವೆರಿ ರೇರ್ ಕಾಂಬಿನೇಷನ್ ಇದು ಕೂಡ. ಜರಿದೋಕು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಬ್ಲೌಸ್ ಗ್ರಾಂಡ್ ಆಗಿದೆ ಅಕ್ಕ. ಎಲ್ಲ ಮತ್ತೆ ನೋಡಿ ಎಷ್ಟು ಗ್ರ್ಯಾಂಡ್ ಬರ್ತಿದೆ ಅಂತ. ಸೊ ಆ ರಾಣಿ ಪಿಂಕ್ ಮೇಲೆ ಅಂತೂ ಆ ಸೆರಗ್ ನೋಡಿರಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸಿಂಗಲ್ ಪೀಸ್ ಇರೋದು ಇದು, ಯಾರಿಗೆ ಸಿಕ್ಕಿದ್ರು ಸಿಂಗಲ್ ಪೀಸ್. ಇದ್ರಲ್ಲಿ ಜಾಸ್ತಿ ಕಲರ್ಸ್ ಬಂದಿಲ್ಲ. ಇಟ್ಸ್ ಬಿಕಾಸ್ ಇದೆಲ್ಲ ಸ್ವಲ್ಪ ಕಷ್ಟ ಡೈ ಆಗೋದು, ಎರಡೂ ಕಡೆ ಡಾರ್ಕ್ ಕಲರ್ ಇರೋದ್ರಿಂದ. ಸೊ ಇದು ಸಿಂಗಲ್ ಪೀಸ್. ಯಾರು ಫಸ್ಟ್ ಆರ್ಡರ್ ಮಾಡ್ತೀರಾ? ಫಸ್ಟ್ ಸರ್ವಿಸ್. ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಕಲರ್. ಸೊ ಇದು ಬಂದು ಯೆಲ್ಲೋ ಕಲರ್ಗೆ ಬ್ರೌನ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ. ಸೊ ತುಂಬಾ ಜನ ಈ ತರ ಲೈಟ್ ಕಲರ್ಸ್ ನ ಕೂಡ ಇಷ್ಟ ಪಡ್ತೀರಾ. ಸೊ ಅದಕ್ಕೇನೆ ಈ ಒಂದು ಕಲರ್ ಅಲ್ಲಿ ಕೂಡ ನಾವು ವ್ಯೂ ಮಾಡಿಸಿದೀವಿ. ಸೊ ಯೆಲ್ಲೋ ಕಲರ್ಗೆ ಬ್ರೌನ್ ಕಲರ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ. ಇದು ಓಪನ್ ಮಾಡಿದ್ರೆ ಲುಕ್ಕೇ ಚೇಂಜ್ ಆಗ್ಬಿಡುತ್ತೆ ಅಕ್ಕ ಅಲ್ವಾ? ಓಪನ್ ಮಾಡ್ತಿದ್ದಾಗೆ ಅದ್ರದ್ದು ಅಂದ್ರೆ ಆ ರಿಚ್ನೆಸ್ ಕಾಣುತ್ತೆ ತುಂಬಾ. ಕಾಣಿಸುತ್ತೆ. ಕವರ್ ಒಳಗೆ ಇದ್ದ ಬಂದಿರುತ್ತೆ, ಕವರ್ ಇಂದ ಆಚೆ ತಗ್ಗ ಬಂದಿರುತ್ತೆ. ಸೀರೆ ಓಪನ್ ಮಾಡಿದ್ರೆ ಫುಲ್ ಕಂಪ್ಲೀಟ್ ಆಗಿ ಲುಕ್ಕೇ ಚೇಂಜ್ ಆಗುತ್ತೆ. ಈ ರೀತಿಯಾಗಿದೆ. ಇಲ್ಲ ಆಕ್ಚುಲಿ ಏನ್ ಗೊತ್ತಾ, ಈ ಎಲ್ಲಾ ಸ್ಯಾರೀಸ್ ಏನಪ್ಪಾ ಅಂದ್ರೆ ಅದು ರಿಚ್ನೆಸ್ ಕಾಣಿಸ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನೀವು ಈ ತರ ಕಂಪ್ಲೀಟ್ ಓಪನ್ ಮಾಡಿದಾಗ್ಲೇ ಗೊತ್ತಾಗೋದು ಅಂತ ನಾನು ಒಂದೊಂದು ಕಲರ್ ಇಂಡಿವಿಜುವಲ್ ಆಗಿ ಓಪನ್ ಮಾಡಿ ತೋರಿಸ್ತಾ ಇದೀನಿ ನಿಮ್ಗೆ. ಅಂಡ್ ತುಂಬಾ ಕಸ್ಟಮರ್ಸ್ ಗೆ ಡೌಟ್ ಇರುತ್ತೆ, ಇದೇ ಈ ತರ ಅಂದ್ರೆ ಇರುತ್ತೆ ಯಾವ ತರ ಇರುತ್ತೆ. ಸೊ ಅದಕ್ಕಾಗಿ ನಾವು ಪ್ರತಿ ಒಂದು ಸಾರಿನ ನಿಮ್ ಓಪನ್ ಮಾಡಿ ತೋರಿಸ್ತಾ ಇದೀವಿ. ಈ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ. ಇದು ಆಕ್ಚುಲಿ ಒಂಥರ ಲಚ್ಚು ಫೇವ್ರೆಟ್ ಕಲರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಇದ್ರಲ್ಲಿ ಇನ್ನೊಂದು ಕಲರ್ ನೋಡಿದ್ಲು ಸೇಮ್ ಕಾಂಬಿನೇಷನ್ ಅಲ್ಲಿ ಇನ್ನೊಂದ್ ಸಾರಿ ಇದೆ. ಸೊ ಅದನ್ನ ನಾನ್ ಇಟ್ಕೋತೀನಿ ಅಕ್ಕ ಅಂತ ಇದ್ದು. ಸೊ ಎಸ್ ಇದು ಬಂದು ಯೆಲ್ಲೋ ಕಲರ್ಗೆ ಒಂಥರ ಬ್ಲೂ ಕಲರ್, ನಾರ್ಮಲ್ ಸ್ಕೈ ಬ್ಲೂ ಕಲರ್, ಲೈಟ್ ಎಲ್ಲ ಡಾರ್ಕ್ ಕಲರ್, ನಾರ್ಮಲ್ ಬ್ಲೂ ಕಲರ್, ರಾಮಾ ಗ್ರೀನ್ ಅನ್ಸ್ತಾ ಇದೆ. ಇಲ್ಲ ಇದು ನಾರ್ಮಲ್ ಬ್ಲೂ ಕಲರ್ ಅಂತ ಹೇಳ್ತೀವಲ್ಲ ಆ ಬ್ಲೂ ಕಲರ್. ಸೊ ಯೆಲ್ಲೋಗೆ ಬ್ಲೂ ಕಲರ್ ತುಂಬಾ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್. ಇದು ಕೂಡ ಸಕ್ಕತ್ತಾಗಿ ಕಾಣುತ್ತೆ ಗೈಸ್ ಉಟ್ಕೊಂಡಾಗ. ಈ ರೀತಿ ಕಲರ್ಸ್ ಅಂದ್ರೆ ಯೆಲ್ಲೋ ಕಲರ್ ಈ ರೀತಿ ಕಲರ್ ಹಾಕಿದ್ರಲ್ಲ ಒಂಥರ ನಾವೇ ಎದ್ದು ಕಾಣಿಸ್ತೀವಿ. ಏನು ಮೇಕಪ್ ಗೋಲ್ಡ್ ಏನು ಬೇಕಾಗಿಲ್ಲ, ಹೈಲೈಟ್ ಆಗಿ ಕಾಣಿಸ್ತೀವಿ ನಾವು. ಆ ಕ್ರೌಡ್ ಅಲ್ಲಿ ಹೈಲೈಟ್ ಆಗಿ ಕಾಣಿಸ್ತೀವಿ. ಆ ಕಲರ್ ಇದು ಸಕ್ಕತ್ತಾಗಿ ಇದು ಬಂದಿ ಅದ್ರದ್ದು ಪಲ್ಲು ಮಸ್ತಾಗಿದೆ, ಸೂಪರ್. ಫುಲ್ ಸೆರಗು ಇದೆಲ್ಲ ಕಾಂಬಿನೇಷನ್ ನೋಡ್ಬೋದು ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಂತ. ತುಂಬಾ ಬ್ಯೂಟಿಫುಲ್ ಆಗಿ ಕಾಣುವಂತ ಒಂದು ಕಲರ್ ಕಾಂಬಿನೇಷನ್ ಇದು. ಅಂಡ್ ಗೈಸ್ ನೆಕ್ಸ್ಟ್ ಸ್ಯಾರಿ ಬಂದು ಇನ್ನೊಂದು ಬ್ಯೂಟಿಫುಲ್ ಆದಂತಹ ಕಲರ್ ಕಾಂಬಿನೇಷನ್. ಸೊ ಇದು ಬಂದು ಬಾಟಲ್ ಗ್ರೀನ್ ವಿತ್ ಪಿಂಕ್ ಕಲರ್, ಬಾಟಲ್ ಗ್ರೀನ್ ಗೆ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ. ತುಂಬಾನೇ ಚೆನ್ನಾಗಿ ಕಾಣುವಂತ ಒಂದು ಸ್ಯಾರಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ಸಕ್ಕತ್ತಾಗಿದೆ ಈ ಕಲರ್ ಕಾಂಬಿನೇಷನ್ ಮಾತ್ರ. ಮತ್ತೆ ವೆರಿ ರೇರ್ ಟು ಫೈನ್ ಕಲರ್ ಕಾಂಬಿನೇಷನ್. ಯೂಶಲಿ ನಾವು ಬಾಟಲ್ ಗ್ರೀನ್ಗೆ ಈ ತರ ಯೆಲ್ಲೋ ಕಲರ್ ಅಥವಾ ಬ್ಲೂ ಕಲರ್ ಈ ತರ ಜಾಸ್ತಿ ನೋಡ್ತೀವಿ. ಬಟ್ ಈ ತರ ಬಾಟಲ್ ಗ್ರೀನ್ಗೆ ಇದು ಒಂಥರ ಡಿಫ್ರೆಂಟ್ ಪಿಂಕ್, ನಾರ್ಮಲ್ ಯೂಶುವಲ್ ಪಿಂಕ್ ಅಲ್ಲ, ಒಂಥರ ಡಿಫ್ರೆಂಟ್ ಪಿಂಕ್, ಪೀಚ್ ಪಿಂಕ್ ತರ ಬರುತ್ತೆ. ತುಂಬಾನೇ ಚೆನ್ನಾಗಿ ಕಾಣುತ್ತೆ ಈ ರೀತಿಯಾಗಿದೆ. ಅಂಡ್ ಗೈಸ್ ಇದರಲ್ಲಿ ಇನ್ನೊಂದು ಬ್ಯೂಟಿಫುಲ್ ಆದಂತಹ ಮತ್ತೆ ತುಂಬಾ ಟ್ರೆಂಡಿಂಗ್ ಕಲರ್ ನಡೀತಾ ಇರೋದು ಬಂದು ಆರೆಂಜ್ ಕಲರ್. ಸೊ ಆರೆಂಜ್ ಕಲರ್ಗೆ ಪರ್ಪಲ್ ಕಲರ್ ಅಲ್ಲಿ ಬಂದಿದೆ. ತುಂಬಾನೇ ಚೆನ್ನಾಗಿದೆ ಇದು ಕೂಡ ಅಷ್ಟೇ. ಮತ್ತೆ ಇದು ಬಂದು ಡಾರ್ಕ್ ಆರೆಂಜ್ ಕಲರ್ಗೆ ಪರ್ಪಲ್ ಕಲರ್ ಅಲ್ಲಿ ಬಂದಿದೆ. ಯೂಶಲಿ ಫಸ್ಟ್ ಎಲ್ಲ ನಾವು ಆರೆಂಜ್ ಕಲರ್ ಸ್ಯಾರೀಸ್ ಅಂದ್ರೆ ಯಪ್ಪ ಬೇಡ ಬೇಡ ಅಂತ ಇದ್ವಿ. ಬಟ್ ಇವಾಗ ಆರೆಂಜ್ ಕಲರ್ ಎಷ್ಟು ಟ್ರೆಂಡ್ ಇದೆ ಅಂದ್ರೆ ನೀವು ಹುಡುಕಿದ್ರು ನಿಮ್ಗೆ ಆರೆಂಜ್ ಕಲರ್ ಸ್ಯಾರಿ ಸಿಗೋದು ತುಂಬಾ ಕಡಿಮೆ. ಸೊ ಆ ರೀತಿ. ಬಟ್ ಇದರಲ್ಲಿ ತುಂಬಾ ಬ್ಯೂಟಿಫುಲ್ ಕಾಂಬಿನೇಷನ್ ಜೊತೆಗೆ ಬಂದಿರೋದ್ರಿಂದ ಸಕ್ಕತ್ತಾಗಿ ಕಾಣುತ್ತೆ. ಇದು ಹೇಳಿ ಮಾಡ್ಸಿರೋ ಅಂತ ಕಲರ್
ಬಿಕಾಸ್ ಇದು ಮಾರ್ಕೆಟ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಇದೆ. ಸೊ ಇಲ್ಲಿ ನೋಡ್ಬೋದು ಈ ರೀತಿ ಕಾಂಬಿನೇಷನ್ ಇದೆ. ಇದು ಬಂದು ಡಾರ್ಕ್ ಆರೆಂಜ್ ಕಲರ್ಗೆ ಈ ತರ ಪರ್ಪಲ್ ಕಲರ್, ಡಾರ್ಕ್ ಪರ್ಪಲ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿರೋದು. ಸೊ ನೋಡಿ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ. ಅಂಡ್ ಈ ಬ್ಲೌಸ್ ಎಷ್ಟು ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂದ್ರೆ ಸ್ಯಾರಿಗೆ ನೋಡ್ಬೋದು ಎಷ್ಟು ಒಂಥರ ಸಕ್ಕತ್ತಾಗಿದೆ. ಮೇಡ್ ಫಾರ್ ಈಚ್ ಅದರ್ ಕಾಂಬಿನೇಷನ್ ಇದು ಆ ರೀತಿಯಾಗಿದೆ. ಅಂಡ್ ಗೈಸ್ ನೆಕ್ಸ್ಟ್ ಬಂದು ಲಾಸ್ಟ್ ಈ ಒಂದು ಇದರಲ್ಲಿ ಬಂದಿರುವಂತಹ ಒಂದು ಕಾಂಬಿನೇಷನ್ ಬಂದು ಇನ್ನೊಂದು ಆರೆಂಜ್ ಕಲರ್. ಸೊ ಇದು ಬಂದು ಸ್ವಲ್ಪ ಲೈಟ್ ಆರೆಂಜ್ ಅಲ್ಲಿ ಬರುತ್ತೆ. ಫಸ್ಟ್ ತೋರಿಸಿದ್ ನಾನು ನಿಮ್ಗೆ ಸ್ವಲ್ಪ ಡಾರ್ಕ್ ಆರೆಂಜ್ ಇತ್ತು. ಸೊ ಫಸ್ಟ್ ತೋರಿಸಿದ ಒಂದು ಸ್ವಲ್ಪ ಡಾರ್ಕ್ ಆರೆಂಜ್ ಇತ್ತು, ಇದೊಂದು ಸ್ವಲ್ಪ ಲೈಟ್ ಆರೆಂಜ್ ಅಂಡ್ ಲೈಟ್ ಪರ್ಪಲ್ ಕಲರ್ ಅಲ್ಲಿ ಬರುತ್ತೆ. ಸೊ ತುಂಬಾನೇ ಚೆನ್ನಾಗಿದೆ ಇದು ಕೂಡ ಕಾಂಬಿನೇಷನ್. ಅದಕ್ಕೂ ಇದಕ್ಕೂ ತುಂಬಾ ಲೈಟ್ ಡಿಫ್ರೆನ್ಸ್ ಇದೆ. ಸೊ ನೋಡ್ಬೋದು ನೀವು ಎರಡು ಜೊತೆ ಡಾರ್ಕ್ ಆರೆಂಜ್ ಇದು ಲೈಟ್ ಅಷ್ಟೇ ವ್ಯತ್ಯಾಸ ಇರೋದು. ಕ್ವಾಲಿಟಿ ಡಿಸೈನ್ ಪ್ರತಿಯೊಂದು ಸೇಮ್ ಇರುತ್ತೆ. ಬಟ್ ಇದು ಕೂಡ ಅಷ್ಟೇ ಒಂಥರ ತುಂಬಾ ಚೆನ್ನಾಗಿ ಕಾಣುತ್ತೆ. ಲೈಟ್ ಕೂಡ ಒಂಥರ ಡಿಫ್ರೆಂಟ್ ಆಗಿ ಕಾಣುತ್ತೆ ಅಂಡ್ ಡಾರ್ಕ್ ಕೂಡ ಒಂಥರ ಡಿಫ್ರೆಂಟ್ ಆಗಿ ಕಾಣುತ್ತೆ. ಸೊ ಈ ಕಂಪ್ಲೀಟ್ ಸ್ಯಾರಿ ನೋಡಿ ಈ ರೀತಿಯಾಗಿದೆ. ಸೊ ನೋಡಿ ಓಕೆ ಗೈಸ್, ಸೊ ಇವಾಗ ಮತ್ತೆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಚ್ಚು ನಂದು ಒಂದು ಸ್ವಲ್ಪ ಹೊರಗಡೆ ಹೋದ್ರು. ಸೊ ಇವಾಗ ನೆಕ್ಸ್ಟ್ ಸ್ಯಾರಿ ಬಂದು ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ. ಸೊ ಇಷ್ಟೊತ್ತು ನೀವು ನೋಡಿದ್ದು ಬಂದು ಶಿಫಾನ್ ಜಾರ್ಜೆಟ್ ಸ್ಯಾರಿ. ಅಂಡ್ ನೆಕ್ಸ್ಟ್ ಬಂದು ಇವಾಗ ಸೆಮಿ ಕ್ರೇಪ್ ಅಲ್ಲಿ ವೆರಿ ಟ್ರೆಂಡಿಂಗ್ ಸ್ಯಾರಿ. ಸೊ ರಾಯಲ್ ಬ್ಲೂ ಅಂತೂ ಎಷ್ಟು ಟ್ರೆಂಡಿಂಗ್ ಇದೆ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ರಾಯಲ್ ಬ್ಲೂ ಅಲ್ಲಿ ಸ್ಪೆಷಲಿ ಈ ಒಂದು ಮಾವಿನಕಾಯಿ ಬಾರ್ಡರ್. ಸೊ ಮಾವಿನಕಾಯಿ ಬಾರ್ಡರ್ ಅಂತೂ ತುಂಬಾನೇ ಚೆನ್ನಾಗಿ ಕಾಣುವಂತ ಒಂದು ಬಾರ್ಡರ್. ಬಿಕಾಸ್ ಎವರ್ ಟ್ರೆಂಡಿಂಗ್. ನಾನು ಎಷ್ಟೆಷ್ಟು ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡ್ ಬರ್ತಾ ಇದೀನಿ ಅಂತಾನೆ ಅನ್ಸುತ್ತೆ ಮಾವಿನಕಾಯಿ ಬಾರ್ಡರ್ನ. ಯಾವತ್ತೂ ಔಟ್ ಆಫ್ ಟ್ರೆಂಡ್ ಹೋಗೋದೇ ಇಲ್ಲ. ಸೊ ಆ ರೀತಿ ಅಂಡ್ ತುಂಬಾನೇ ಚೆನ್ನಾಗಿದೆ. ಕಂಪ್ಲೀಟ್ ಸ್ಯಾರಿ ನಿಮ್ಗೆ ಈ ರೀತಿಯಾಗಿ ಪ್ಲೇನ್ ಆಗಿ ಬರುತ್ತೆ ಅಂಡ್ ಬಾರ್ಡರ್ ಅಲ್ಲಿ ಮಾತ್ರ ಈ ತರ ಮಾವಿನಕಾಯಿ ಬಾರ್ಡರ್ ಅಲ್ಲಿ ಬರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಎರಡು ಸೈಡ್ ಕೂಡ ನಿಮ್ಗೆ ಮಾವಿನಕಾಯಿ ಬಾರ್ಡರ್ ಸಿಗುತ್ತೆ. ಹಾಗೂ ಇದ್ರದ್ದು ಸೆರಗ್ ನೋಡಿದ್ರೆ ಸೆರಗ್ ಕೂಡ ಅಷ್ಟೇ ತುಂಬಾನೇ ಸಕ್ಕತ್ತಾಗಿದೆ. ಸೊ ನೋಡ್ಬೋದು ಪ್ಯೂರ್ ಈ ರೀತಿಯಾಗಿ ಪ್ಯೂರ್ ಮೈಸೂರು ಸಿಲ್ಕ್ಗೆ ಯಾವ ರೀತಿಯಾಗಿ ಚಿಟ್ ಪಲ್ಲು ಬರುತ್ತೋ ಅದೇ ರೀತಿಯಾಗಿ ಚಿಟ್ ಪಲ್ಲು ಬರುತ್ತೆ ನಿಮ್ಗೆ. ಹಾಗೂ ಬ್ಲೌಸ್ ಬಂದು ರನ್ನಿಂಗ್ ಬ್ಲೌಸ್ ಬರುತ್ತೆ. ನೀವು ಬೇಕಾದ್ರೆ ವೈಟ್ ಬ್ಲೌಸ್ ನ ಕೂಡ ಹಾಕೋಬಹುದು ಅಥವಾ ಇದ್ರದ್ದೇ ಬ್ಲೌಸ್ ನ ಕೂಡ ಸ್ಟಿಚ್ ಮಾಡಿಸ್ಕೋಬಹುದು. ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಅಂಡ್ ಮಾವಿನಕಾಯಿ ಬಾರ್ಡರ್ ಅಲ್ಲಿ ಈ ಸತಿ 2 ಕಲರ್ ಅಲ್ಲಿ ತಂದಿದ್ದೀನಿ. ಸೊ ಒಂದಂತೂ ರಾಯಲ್ ಬ್ಲೂ ವೆರಿ ಟ್ರೆಂಡಿಂಗ್ ಕಲರ್, ಇನ್ನೊಂದು ಬಂದು ಈ ತರ ನೇವಿ ಬ್ಲೂ ಕಲರ್ ಅಲ್ಲಿ ತಂದಿದ್ದೀನಿ. ಸೊ ಇದು ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿತ್ತು. ಆಕ್ಚುಲಿ ಇನ್ನೂ ತುಂಬಾ ಕಲರ್ಸ್ ಇತ್ತು, ಬಟ್ ನನಗೆ ಆ ಕಲರ್ಸ್ ಗಿಂತ ಈ ಕಲರ್ ವೀವಿಂಗ್ ತುಂಬಾ ಜಾಸ್ತಿ ಇಷ್ಟ ಆಯ್ತು. ಅಂದ್ರೆ ಈ ಕಲರ್ ಅಲ್ಲಿ ಡೈ ಮಾಡಿರೋದು ತುಂಬಾ ಚೆನ್ನಾಗಿದೆ. ಸೊ ತುಂಬಾ ರಾಯಲ್ ರಿಚ್ ಲುಕ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಕಲರ್ ಅಲ್ಲಿ ತಗೊಂಡ್ಬಂದಿರೋದು. ಇದು ಬಂದು ನೇವಿ ಬ್ಲೂ ಕಲರ್ ಅಲ್ಲಿ ಬಂದಿದೆ. ಕಂಪ್ಲೀಟ್ ಸ್ಯಾರಿ ನೋಡಿ ಈ ರೀತಿಯಾಗಿ ಕಾಣುತ್ತೆ. ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಹುಟ್ಕೊಂಡಾಗಿಲ್ಲ ಅಂತ ಸಕ್ಕದಾಗಿ ಕಾಣುತ್ತೆ. ಜಸ್ಟ್ ಈ ರೀತಿಯಾಗಿ ಮೈ ಮೇಲೆ ಹಾಕಿ ತೋರಿಸ್ತೀನಿ ನೋಡಿ ನಿಮ್ಗೆ. ತುಂಬಾ ಬ್ಯೂಟಿಫುಲ್ ಅಂದ್ರೆ ಒಂಥರ ಎಲಿಗೆಂಟ್ ಆಗಿ ಕಾಣುತ್ತೆ ಈ ಸ್ಯಾರಿ. ಅಂಡ್ ಇದ್ರದ್ದು ಕೂಡ ನಿಮ್ಗೆ ಬಾರ್ಡರ್ ಸೇಮ್ ಚಿಟ್ ಪಲ್ಲು ಬರುತ್ತೆ. ಸೊ ನೋಡ್ಬೋದು ಎಷ್ಟು ರಿಚ್ ಪಲ್ಲು ಇದೆ ಇದ್ರದ್ದು ಅಂತ. ಚಿಟ್ ಪಲ್ಲು ಬರುತ್ತೆ. ಹಾಗೂ ಬ್ಲೌಸ್ ಕೂಡ ಅಷ್ಟೇ ಇದಕ್ಕೆ ರನ್ನಿಂಗ್ ಬ್ಲೌಸ್ ಬರುತ್ತೆ. ನಿಮ್ಗೆ ಬೇಕು ಅಂದ್ರೆ ವೈಟ್ ಬ್ಲೌಸ್ ನ ನೀವು ಸ್ಟಿಚ್ ಮಾಡಿಸ್ಕೋಬಹುದು. ಓಕೆ ಗೈಸ್, ಸೊ ನೆಕ್ಸ್ಟ್ ಸ್ಯಾರಿ ಬಂದು ಯೆಲ್ಲೋ ಕಲರ್. ಸೊ ಲಾಸ್ಟ್ ಟೈಮ್ ನಾನು ಒಂದು ಯೆಲ್ಲೋ ಕಲರ್ ತಂದಿದ್ದೆ, ನೀವು ತುಂಬಾ ಇಷ್ಟಪಟ್ಟಿದ್ರಿ ಲಚ್ಚು ತಗೊಂಡ್ಲು ಅದನ್ನ. ಸೊ ಅದೇ ರೀತಿಯಾಗಿ ಈ ಸತಿ ಕೂಡ ಯೆಲ್ಲೋ ಕಲರ್ ವಿತ್ ಗೋಲ್ಡನ್ ಝರಿ. ಸೊ ಝರಿ ನಿಮ್ಗೆ ತುಂಬಾ ಎದ್ದು ಕಾಣೋದಿಲ್ಲ, ಬಟ್ ಆ ಒಂದು ಅದ್ ಕಾಣಿಸ್ದಂಗೆ ಇರೋದೇ ಒಂಥರ ಇದ್ರದ್ದು ಡಿಫ್ರೆಂಟ್ ಲುಕ್ ಅಂತಾನೆ ಹೇಳ್ಬೋದು. ಬಟ್ ತುಂಬಾ ಚೆನ್ನಾಗಿದೆ. ಹತ್ರದಲ್ಲಿ ನೋಡಿದ್ರೆ ಇದ್ರದ್ದು ಮೇಲ್ಗಡೆ ನೋಡಿದ್ರೆ ನಿಮ್ಗೆ ಈ ರೀತಿಯಾಗಿ ಗೋಲ್ಡನ್ ಝರಿ ಆಗಿದೆ. ಕಂಪ್ಲೀಟ್ ಸ್ಯಾರಿನಲ್ಲಿ ನಿಮ್ಗೆ ಮಾವಿನಕಾಯಿ ಗೋಲ್ಡನ್ ಝರಿನ ಮಾಡಿದ್ದಾರೆ. ಬಟ್ ಒಂಥರ ರಿಚ್ ಆಗಿ ಕಾಣಿಸುತ್ತೆ ಈ ತರ ಸ್ಯಾರೀಸ್ ಎಲ್ಲ. ಸೊ ಈ ರೀತಿಯಾಗಿ ಯಾವುದೇ ತರದ ಕಾಂಟ್ರಾಸ್ಟ್ ಇಲ್ಲ, ಸಿಂಗಲ್ ಯೆಲ್ಲೋ ಕಲರ್ ಅಲ್ಲಿ ಬರುತ್ತೆ. ನಿಮ್ಗೆ ಬ್ಲೌಸ್ ಕೂಡ ಅಷ್ಟೇ ಇದ್ದು ಯೆಲ್ಲೋ ಕಲರ್ ಅಲ್ಲೇ ಬರುತ್ತೆ. ಹಾಗೂ ಇದ್ರದ್ದು ಸೆರಗ್ ನೋಡಿದ್ರೆ ಈ ರೀತಿಯಾಗಿ ಸ್ವಲ್ಪ ಗ್ರ್ಯಾಂಡ್ ಸೆರಗ್ ಬರುತ್ತೆ. ಸೊ ನೋಡಿ ಕಾಣಿಸ್ತಾ ಇದೆಯಾ? ಸೊ ತುಂಬಾನೇ ಗ್ರ್ಯಾಂಡ್ ಆಗಿದೆ ಸೆರಗು. ಇದೆಲ್ಲ ಆನ್ ಕ್ಯಾಮ್ರಾ ನೋಡೋದಕ್ಕಿಂತ ಆಫ್ ಕ್ಯಾಮ್ರಾ ನೋಡಿದಾಗ ತುಂಬಾ ಜಾಸ್ತಿ ಚೆನ್ನಾಗಿ ಅಟ್ರಾಕ್ಟ್ ಮಾಡುವಂತಹ ಒಂದು ಸ್ಯಾರಿ ಅಂತಾನೆ ಹೇಳ್ಬೋದು. ಅಂಡ್ ನಿಮ್ಗೆ ಇದ್ರದ್ದು ಬ್ಲೌಸ್ ಕೂಡ ಅಷ್ಟೇ ರನ್ನಿಂಗ್ ಬ್ಲೌಸ್ ಬರುತ್ತೆ. ರನ್ನಿಂಗ್ ಕಲರ್ ಅಲ್ಲೇ ಬ್ಲೌಸ್ ಬರುತ್ತೆ ವಿತ್ ಈ ರೀತಿಯಾಗಿ ಫ್ಲವರ್ ಬುಟ್ಟಾಸ್ ಬರುತ್ತೆ. ಚಿಕ್ಕ 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 ಫ್ಲವರ್ ಬುಟ್ಟಾಸ್ ಬರುತ್ತೆ. ಮತ್ತೆ ಬಾರ್ಡರ್ ಕಂಪ್ಲೀಟ್ ಆಗಿ ಬರುತ್ತೆ. ಸೊ ನೀವು ಸ್ಲೀವ್ಸ್ ಅಥವಾ ಬ್ಯಾಕ್ ಎಲ್ಲಾದ್ರೂ ಆ ಬಾರ್ಡರ್ನ ಕೊಡ್ಸ್ಕೋಬಹುದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಸೆಲ್ಫ್ ಅಲ್ಲಿ ಆಕ್ಚುಲಿ ತುಂಬಾ ಜನ ಸೆಲ್ಫ್ ಅಲ್ಲಿ ಸ್ಯಾರೀಸ್ ತುಂಬಾ ಚೆನ್ನಾಗಿ ಕಾಣಲ್ವೇನು ಅಂತ ಒಂದು ಡೌಟ್ ಅಲ್ಲಿ ಇರ್ತೀರಾ. ಬಟ್ ನೀವು ನೋಡಿರ್ತೀರಾ ನಂದು ರೆಡ್ ಕಲರ್ ಸ್ಯಾರಿನ ಸೆಲ್ಫ್ ಅಲ್ಲೇ ತಗೊಂಡು ಹೊಲ್ಸ್ಕೊಂಡಿದ್ದು. ಅದಕ್ಕೆ ಎಷ್ಟು ಡಿಮಾಂಡ್ ಇದೆ ಅಂದ್ರೆ ಆ ಸ್ಯಾರಿಗೆ ಇವಾಗ್ಲೂ ಕೂಡ. ಬಟ್ ಆ ಕಲರ್ ಇವಾಗ ಬರ್ತಾ ಇಲ್ಲ. ಆದ್ರೆ ಈ ಕಲರ್ಸ್ ಕೂಡ ಅಷ್ಟೇ ಸೆಲ್ಫ್ ಅಲ್ಲಿ ತುಂಬಾನೇ ಚೆನ್ನಾಗಿ ರಿಚ್ ಆಗಿ ಕಾಣುತ್ತೆ. ಸೊ ಗೈಸ್ ನೆಕ್ಸ್ಟ್ ಸ್ಯಾರಿ ಬಂದು ಇದು ಬಂದು ಒಂಥರ ಸೆಮಿ ಜಾರ್ಜೆಟ್ ಕ್ರೇಪ್ ಸಿಲ್ಕ್ ಅಂತ ಕರಿಬಹುದು ಇದನ್ನ. ಸೊ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಇದು ಬಂದು ಸೆಲ್ಫ್ ಅಲ್ಲಿ ಬರುವಂತ ಒಂದು ಸ್ಯಾರಿ. ಬಟ್ ಇದರಲ್ಲಿ ವೀವ್ ಆಗಿರುವಂತಹ ಝರಿ ಬಂದು ಒಂಥರ ಸ್ವಲ್ಪ ಗೋಲ್ಡನ್ ಮತ್ತೆ ಸ್ವಲ್ಪ ಸಿಲ್ವರ್ ಝರಿನ ವೀವ್ ಮಾಡಿರೋದು. ತುಂಬಾನೇ ಎಲಿಗೆಂಟ್ ಆಗಿ ಕಾಣುವಂತಹ ಒಂದು ಸ್ಯಾರಿ. ಸೊ ಇದು ಬಂದು ಗ್ರೀನ್ ಕಲರ್ ಅಲ್ಲಿ ಇದೆ.
ಅಂಡ್ ಇದ್ರದ್ದು ಬಾರ್ಡರ್ ನೋಡ್ಬೋದು ತುಂಬಾನೇ ಬ್ಯೂಟಿಫುಲ್ ಫ್ಲವರ್ ಡಿಸೈನ್ ಅಲ್ಲಿ ಬಾರ್ಡರ್ ನ ಮಾಡಿದ್ದಾರೆ. ಅಂಡ್ ಕಂಪ್ಲೀಟ್ ಸ್ಯಾರಿನಲ್ಲಿ ಬಂದು ಇದೊಂಥರ ಯೂನಿಕ್ ಪ್ಯಾಟರ್ನ್ ನ ಮಾಡಿದ್ದಾರೆ. ಯೂಶುವಲಿ ನಾವು ಮಾವಿನಕಾಯಿ ಡಿಸೈನ್ ಅಥವಾ ನವಿಲು ಆ ತರ ಎಲ್ಲ ಜಾಸ್ತಿ ಪೀಕಾಕ್ ಡಿಸೈನ್ ಎಲ್ಲ ನೋಡ್ತೀವಿ, ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಪ್ಯಾಟರ್ನ್ ನ ಮಾಡಿದ್ದಾರೆ. ಅಂಡ್ ಕಂಪ್ಲೀಟ್ ಸ್ಯಾರಿ ಓಪನ್ ಮಾಡಿದಾಗ ಸೊ ನೋಡ್ಬೋದು ಇದು ಬಂದು ಇದ್ರದ್ದು ಪಲ್ಲು ವರ್ಕ್ ಕೂಡ ಅಷ್ಟೇ ತುಂಬಾನೇ ಗ್ರ್ಯಾಂಡ್ ಪಲ್ಲು ಬಂದಿದೆ, ಸಿಕ್ಕಾಪಡೆ ಸಕ್ಕತ್ತಾಗಿದೆ ಪಲ್ಲು. ಕಂಪ್ಲೀಟ್ ಸ್ಯಾರಿನಲ್ಲಿ ನಿಮ್ಗೆ ಈ ರೀತಿಯಾಗಿ ಬುಟ್ಟ ವರ್ಕ್ಸ್ ವಿತ್ ಡಾಟ್ ಝರಿ ವರ್ಕ್ಸ್ ನ ಮಾಡಿದ್ದಾರೆ. ಯಾವುದೇ ತರದ ಪ್ರಿಂಟ್ ಏನೂ ಇಲ್ಲ, ಫುಲ್ ಎಲ್ಲ ಝರಿ ವರ್ಕ್ ಮಾಡಿರೋದ್ರಿಂದ ಝರಿ ಹಾಳಾಗುತ್ತೆ ಅಥವಾ ಪ್ರಿಂಟ್ ಹೊಟ್ಟೋಗುತ್ತೆ ಆ ತರ ಪ್ರಾಬ್ಲಮ್ಸ್ ಏನು ಇರೋದಿಲ್ಲ. ಹಾಗೂ ಇದ್ರದ್ದು ಬ್ಲೌಸ್ ಕೂಡ ಅಷ್ಟೇ ನೋಡ್ಬೋದು ಈ ರೀತಿಯಾಗಿ ಸ್ವಲ್ಪ ಗ್ರ್ಯಾಂಡ್ ಬ್ಲೌಸೇ ಬಂದಿದೆ. ಚಿಕ್ಕ ಬುಟ್ಟ ಒಂಥರ ಶಂಕು ಬುಟ್ಟ ಬರುತ್ತಲ್ಲ ಆ ರೀತಿ ಶಂಕ್ ಬುಟ್ಟ ಇಂದ ಝರಿ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ, ತುಂಬಾ ಎಲಿಗೆಂಟ್ ಆಗಿ ಕಾಣುತ್ತೆ ಈ ಸಾರಿ. ಸೊ ಇದರಲ್ಲಿ ಒಂದಷ್ಟು ಕಲರ್ಸ್ ಇದೆ, ತೋರಿಸ್ತೀನಿ. ಸೊ ನೆಕ್ಸ್ಟ್ ಕಲರ್ ಬಂದು ಇನ್ನೊಂದು ತುಂಬಾನೇ ಬ್ಯೂಟಿಫುಲ್ ಮೆಜೆಂಟಾ ಕಲರ್. ಸೊ ಇದು ಬಂದು ಮೆಜೆಂಟಾ ಮರೂನ್ ಕಲರ್ ಅಲ್ಲಿ ಬಂದಿದೆ, ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ಇದ್ರ ಮೇಲೆ ನೋಡಿದ್ರೆ ನೀವು ಒಂಥರ ಡಿಫ್ರೆಂಟ್ ಬುಟ್ಟ ಬಂದಿದೆ, ಇದು ಬಂದು ಒಂಥರ ರೋಸ್ ಬುಟ್ಟ ಬಂದಿದೆ. ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಸಾರಿ. ಸೇಮ್ ಕ್ವಾಲಿಟಿ ಸೇಮ್ ಮೆಟೀರಿಯಲ್, ಜಸ್ಟ್ ಬುಟ್ಟಾನಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ, ಬಟ್ ಈ ಕಲರೇ ಒಂಥರ ತುಂಬಾ ಎದ್ದು ಕಾಣುವಂತ ಒಂದು ಕಲರ್. ಸೊ ನೋಡಿ ಈ ರೀತಿಯಾಗಿ ಇದ್ರದ್ದು ಪಲ್ಲು ಬರುತ್ತೆ, ತುಂಬಾನೇ ಚೆನ್ನಾಗಿದೆ. ಅಂಡ್ ಬ್ಲೌಸ್ ಪ್ಯಾಟರ್ನ್ ನೋಡಿದ್ರೆ ಈ ರೀತಿಯಾಗಿ ಚಿಕ್ಕ ಫ್ಲವರ್ ಬುಟ್ಟಾಸ್ ಅಲ್ಲಿ ಬ್ಲೌಸ್ ಬಂದಿದೆ. ಸೊ ಕಲರ್ ಆಕ್ಚುಲಿ ನಂಗೆ ತುಂಬಾ ಜಾಸ್ತಿ ಇಷ್ಟ ಆಯ್ತು, ಒಂಥರ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ. ನೀವು ಸ್ಯಾರಿ ಉಟ್ಕೊಂಡಾಗ ಕೂಡ ನೋಡಿ ಸಖತ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಸ್ಯಾರಿ. ಸೊ ಇದರಲ್ಲಿ ಇನ್ನೊಂದು ಕಲರ್ ಬಂದು ಇದು ಬಂದು ರೆಡ್ ಕಲರ್ ಅಲ್ಲಿ ಇದೆ. ಸೊ ರೆಡ್ ಕಲರ್ ತುಂಬಾ ಜನ ಕೇಳ್ತಾ ಇದ್ರಿ, ಪ್ಲೇನ್ ಬೇಡ ಅಂದ್ರೆ ಈ ತರ ಬುಟ್ಟ ವರ್ಕ್ ಅಲ್ಲಿ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಆಕ್ಚುಲಿ ಕಲರ್ಸ್ ಎಲ್ಲ ಉಟ್ಕೊಂಡಾಗ ಅಷ್ಟೇ ಬ್ಯೂಟಿಫೈ ಮಾಡುತ್ತೆ ನಮ್ಮನ್ನ. ಸೊ ಈ ರೀತಿಯಾಗಿದೆ ನೋಡ್ಬೋದು, ಕಂಪ್ಲೀಟ್ ಸ್ಯಾರಿ ಬಂದು ಈ ರೀತಿಯಾಗಿದೆ, ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ಫುಲ್ ಬನಾರಸಿ ಸ್ಟೈಲ್ ಸ್ಯಾರಿ, ಬಟ್ ನಿಮ್ಗೆ ಬನಾರಸಿ ಮೆಟೀರಿಯಲ್ ಅಲ್ಲ, ಇದು ಬಂದು ಸೆಮಿ ಜಾರ್ಜೆಟ್ ಮೆಟೀರಿಯಲ್, ಅಂದ್ರೆ ಸಿಲ್ಕಿ ಸೆಮಿ ಜಾರ್ಜೆಟ್ ಬರೋದಲ್ಲ ಆ ತರ. ಅಂಡ್ ನೆಕ್ಸ್ಟ್ ಕಲರ್ ಬಂದು ತುಂಬಾ ಟ್ರೆಂಡಿಂಗ್ ಕಲರ್, ಸೊ ಪರ್ಪಲ್ ಕಲರ್ ಅಲ್ಲಿ ಬಂದಿದೆ. ಸೊ ಈ ಕಲರ್ ಅಂತೂ ನಿಜವಾಗ್ಲೂ ಯಾರು ಉಟ್ಕೊಂಡ್ರು ತುಂಬಾ ಚೆನ್ನಾಗಿ ಕಾಣುತ್ತೆ ಗೈಸ್, ಯಾರೇ ಉಟ್ಕೊಳ್ಳಿ ಅಷ್ಟು ಎದ್ದು ಕಾಣುವಂತ ಒಂದು ಕಲರ್ ಇದು. ಅಂಡ್ ನನ್ಗೊಂಥರ ಅಟ್ಯಾಚ್ಮೆಂಟ್ ಈ ಕಲರ್ ಜೊತೆ. ಸೊ ತುಂಬಾ ಬ್ಯೂಟಿಫುಲ್ ಕಲರ್, ಪರ್ಪಲ್ ಕಲರ್ ಅಲ್ಲಿ ಬಂದಿದೆ, ತುಂಬಾನೇ ಚೆನ್ನಾಗಿ ಕಾಣುತ್ತೆ ನೋಡ್ಬೋದು ಈ ರೀತಿಯಾಗಿ. ಸೊ ಇದ್ರದ್ದು ಈ ರೀತಿಯಾಗಿ ಸೆರಗು ಮತ್ತೆ ಹಾಗೂ ಇದ್ರದ್ದು ಬ್ಲೌಸ್ ಪಾರ್ಟ್ ಅಂತೂ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನೋಡಿ. ಬ್ಲೌಸ್ ಕೂಡ ಇದು ಆ ಬುಟ್ಟ ಬಂದಿರೋದ್ರಿಂದ ಎದ್ದು ಕಾಣುತ್ತೆ. ಸೊ ನೆಕ್ಸ್ಟ್ ಸ್ಯಾರಿ ಬಂದು ಈ ಒಂದು ಯೆಲ್ಲೋ ಕಲರ್ ಅಲ್ಲಿ ಇದೆ. ಸೊ ಯೆಲ್ಲೋ ಕಲರ್ ಅಂತೂ ಎಷ್ಟು ಎಲಿಗೆಂಟ್ ಆಗಿ ಕಾಣಿಸ್ತಾ ಇದೆ ಅಂದ್ರೆ ಈ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಒಂಥರ ರಾಯಲ್ ರಿಚ್ ಲುಕ್ ಕೊಡುತ್ತೆ. ಬ್ಯೂಟಿಫುಲ್ ಸ್ಯಾರಿ ನೋಡ್ಬೋದು ಈ ರೀತಿಯಾಗಿದೆ. ಸೊ ಇದ್ರದ್ದು ಸೆರಗ್ ಪಾರ್ಟ್ ಅಂತ ನಂಗೆ ತುಂಬಾ ಜಾಸ್ತಿ ಇಷ್ಟ ಆಯ್ತು ಗೈಸ್. ನೋಡಿ ಎಷ್ಟು ರಿಚ್ ಇದೆ ಗೊತ್ತಾ ಇದ್ರ ಸೆರಗು. ಅಂದ್ರೆ ಇದು ನಾನು ಆಗ್ಲೇ ಹೇಳ್ದಾಗೆ ಕೆಲವೊಂದು ಸ್ಯಾರೀಸ್ ಕ್ಯಾಮ್ರಾಗ ಅಷ್ಟು ಜಸ್ಟಿಸ್ ಮಾಡಲ್ಲ, ಬಟ್ ರಿಯಲಿ ನಾವು ನೋಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ತುಂಬಾ ಜನಕ್ಕೆ ಯೆಲ್ಲೋ ಕಲರ್ ಅಲ್ಲಿ ಬೇಕಾಗಿರುತ್ತೆ, ಬಟ್ ಕಾಂಟ್ರಾಸ್ಟ್ ಕರೆಕ್ಟ್ ಆಗಿ ಸಿಗಲ್ಲ ಅಂದಾಗ ಅವಾಗ ನಾವು ರನ್ನಿಂಗ್ ಅಲ್ಲೇ ನೋಡ್ಬೇಕು, ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದು ಆ ತರದೇ ಒಂದು ಸ್ಯಾರಿ, ನಂಗೆ ಸಕ್ಕತ್ ಇಷ್ಟ ಆಯ್ತು ಈ ಒಂದು ಕಲರ್. ನನ್ ಯೆಲ್ಲೋ ಕಲರ್ ಈ ಸತಿ ತಂದಿರೋದು ಪ್ರತಿಯೊಂದು ಕೂಡ ತುಂಬಾ ಬ್ಯೂಟಿಫುಲ್ ಕಲರ್ಸ್ ನೋಡಿ. ಮೈ ಮೇಲೆ ಹಾಕೊಂಡಾಗ್ಲೂ ಕೂಡ ಅಷ್ಟು ಎದ್ದು ಕಾಣಿಸ್ತಾ ಇದೆ ಇದು. ಸೊ ಇದೊಂದಷ್ಟು ಸೀರೀಸ್ ಬಂದು ಈ ಒಂದು ಕಲೆಕ್ಷನ್ ಅಲ್ಲಿ ಇದೆ. ಅಂಡ್ ಈ ಒಂದು ವಿಡಿಯೋದು ಲಾಸ್ಟ್ ಕಲೆಕ್ಷನ್ ನ ತೋರಿಸ್ತಾ ಇದೀನಿ. ಎಲ್ಲಾ ತೋರಿಸಿದಿರಿ ಸುಪ್ರಿಯಾ ಸೆಮಿ ಕ್ರೇಪಲ್ ಜಾಸ್ತಿ ತಂದಿಲ್ವಾ ಅಂತ ಯೋಚನೆ ಮಾಡ್ಬೋದು. ಸೆಮಿ ಕ್ರೇಪಲ್ ತರದಂತೆ ಇದ್ಬಿಡ್ತೀನಾ, ಅದು ಈ ತರ ಹಬ್ಬಗಳ ಸೀಸನ್ ಅಲ್ಲಂತೂ ಇಲ್ಲವೇ ಇಲ್ಲ. ಡೆಫಿನೆಟ್ಲಿ ನಿಮ್ಮೆಲ್ಲರ ಜೊತೆ ಸೆಮಿ ಕ್ರೇಪಲ್ಲಿ ಶೇರ್ ಮಾಡ್ಕೊತೀನಿ. ಅಂಡ್ ಇಲ್ಲಿದೆ ನೋಡಿ ಬ್ಯೂಟಿಫುಲ್ ಆದಂತ ಆರೆಂಜ್ ವಿತ್ ಪರ್ಪಲ್ ಕಾಂಬಿನೇಷನ್ ಅಲ್ಲಿ ಈ ಒಂದು ಸ್ಯಾರಿ ಬಂದಿದೆ. ಆರೆಂಜ್ ಕಲರ್ ತುಂಬಾ ಡಿಮಾಂಡ್, ತುಂಬಾ ಜನ ಕೇಳ್ತಾನೆ ಇರ್ತೀರಾ, ಸೊ ಅದಕ್ಕೆ ಆರೆಂಜ್ ಕಲರ್ ನ ಹಾಕ್ಸಿದೀನಿ ಗೈಸ್. ಅಂಡ್ ಇದು ಬಂದು ಆರೆಂಜ್ ಗೆ ಪರ್ಪಲ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ, ತುಂಬಾನೇ ಚೆನ್ನಾಗಿ ಕಾಣುತ್ತೆ ನೋಡಿ. ಉಟ್ಕೊಂಡಾಗೂ ಕೂಡ ಅಷ್ಟೇ ತುಂಬಾ ಸಕ್ಕತ್ತಾಗಿ ಕಾಣುತ್ತೆ. ಸೊ ಇದು ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ, ಕ್ವಾಲಿಟಿ ತುಂಬಾ ಒಳ್ಳೆ ಕ್ವಾಲಿಟಿನಲ್ಲಿ ಬಂದಿದೆ. ಅಂಡ್ ಇದರದ್ದು ಸೆರಗ್ ನೋಡ್ಬೋದು ಈ ರೀತಿಯಾಗಿ ಚಿಟ್ ಪಲ್ಲು ಬರುತ್ತೆ ನಿಮ್ಗೆ, ಹಾಗೂ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ, ಅಂದ್ರೆ ಸೆರಗದೆ ಬ್ಲೌಸ್, ಸೆರಗು ಕಲರ್ ಅಲ್ಲೇ ಬ್ಲೌಸ್ ಬರುತ್ತೆ. ಹಾಗೂ ಎರಡು ಸೈಡ್ ನಿಮ್ಗೆ ಈ ರೀತಿಯಾಗಿ ಬಾರ್ಡರ್ ಕೂಡ ಸಿಗುತ್ತೆ. ಸೊ ತುಂಬಾ ಜನಕ್ಕೆ ದೊಡ್ಡ ಬಾರ್ಡರ್ ಇಷ್ಟ ಇರಲಿಲ್ಲ, ಸೊ ಚಿಕ್ಕ ಬಾರ್ಡರ್ ಅಲ್ಲಿ ಈ ಸತಿ ತಂದಿದ್ದೀನಿ, ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣುತ್ತೆ ನೋಡಿ. ಸೊ ಈ ಒಂದು ಸ್ಯಾರೀಸ್ ಅಲ್ಲಿ ಒಂದಷ್ಟು ಕಲರ್ಸ್ ಇದೆ. ಫಸ್ಟ್ ಒನ್ ಬಂದು ಆರೆಂಜ್ ವಿತ್ ಪರ್ಪಲ್ ನೋಡ್ಕೊಂಡ್ ಬಂದ್ರಲ್ಲ, ಸೆಕೆಂಡ್ ಬಂದು ಯೆಲ್ಲೋಗೆ ಬ್ರೌನ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ. ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣುತ್ತೆ, ಯೆಲ್ಲೋಗೆ ಬ್ರೌನ್ ಕಲರ್ ಕಾಂಬಿನೇಷನ್, ಒನ್ ಆಫ್ ಮೈ ಫೇವ್ರೆಟ್ ಕಾಂಬಿನೇಷನ್ಸ್, ತುಂಬಾ ಸಕ್ಕತ್ತಾಗಿರುತ್ತೆ. ನಾನು ಆಗ್ಲೇ ಹೇಳ್ದಾಗ ಈ ಸತಿ ಎಲ್ಲೋ ತುಂಬಾ ಒಳ್ಳೊಳ್ಳೆ ಕಾಂಬಿನೇಷನ್ಸ್ ಹಾಗೂ ಸೆಲ್ಫ್ ಅಲ್ಲಿ ಬಂದ್ರು ಕೂಡ ತುಂಬಾ ಒಳ್ಳೆ ಪ್ಯಾಟರ್ನ್ ಅಲ್ಲಿ ಬಂದಿದೆ. ಸೊ ಯೆಲ್ಲೋಗೆ ಬ್ರೌನ್ ಈ ರೀತಿಯಾಗಿ ಕಾಣುತ್ತೆ. ಸೆರಗು ಬ್ಲೌಸ್ ಎಲ್ಲ ಆಲ್ಮೋಸ್ಟ್ ನನ್ನ ಫಸ್ಟ್ ಸ್ಯಾರಿ ತೋರಿಸಿದ್ನಲ್ಲ ಅದೇ ರೀತಿಯಾಗಿ ಬರೋದು ಗೈಸ್.
ಅಂಡ್ ನೆಕ್ಸ್ಟ್ ಸ್ಯಾರಿ ಬಂದು ಒಂದು ಟೀಲ್ ಬ್ಲೂ ಕಲರ್. ಸೊ ಟೀಲ್ ಬ್ಲೂ ಕಲರ್ ಕೂಡ ಅಷ್ಟೇ ನಮ್ಮ ಪೇಜ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಕಲರ್. ತುಂಬಾ ಸ್ಯಾರೀಸ್ ನ ಟೀಲ್ ಬ್ಲೂ ಕಲರ್ ಅಲ್ಲಿ ನಾವು ಸೆಲ್ ಮಾಡಿದೀವಿ. ಸೊ ಇದು ಟೀಲ್ ಬ್ಲೂಗೆ ಪರ್ಪಲ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ. ಸೊ ಫಸ್ಟ್ ಎಲ್ಲ ನಾನು ಈ ತರ ಹಾಫ್ ಬಾರ್ಡರ್ ನಲ್ಲಿ ಸೆಲ್ ಮಾಡ್ತಿದ್ದೆ, ಬಟ್ ಈ ಸತಿ ಸ್ಮಾಲ್ ಬಾರ್ಡರ್ ಅಲ್ಲಿ ಮಾಡಿಸಿದೀವಿ. ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಮಧ್ಯ ಈ ತರ ಮಾವಿನಕಾಯಿ ಬಾರ್ಡರ್ ಜೊತೆಗೆ ಫ್ಲವರ್ ಬಾರ್ಡರ್ ಕೂಡ ಬರುತ್ತೆ. ಅಂದ್ರೆ ಬೆಂಟೆಕ್ಸ್ ಬಾರ್ಡರ್ ಬರೋದ್ರಿಂದ ಮೇಲ್ಗಡೆ ಮಾವಿನಕಾಯಿ ಬರುತ್ತೆ, ಕೆಳಗಡೆ ಫ್ಲವರ್ ಬುಟ್ಟಾಸ್ ಬರುತ್ತೆ. ಸೊ ಈ ರೀತಿಯಾಗಿ ಕಂಪ್ಲೀಟ್ ಸ್ಯಾರಿ ಇದೆ. ಇದು ಕೂಡ ಅಷ್ಟೇ ಉಟ್ಕೊಂಡಾಗ ನಿಮ್ಗೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣುವಂತ ಒಂದು ಸೀರೆ. ಅಂಡ್ ಗೈಸ್ ನೆಕ್ಸ್ಟ್ ಬಂದು ಇನ್ನೊಂದು ಬ್ಯೂಟಿಫುಲ್ ಕಲರ್. ಸೊ ಇದು ಬಂದು ನೇವಿ ಬ್ಲೂಗೆ ಒಂಥರ ಡಾರ್ಕ್ ಬ್ಲೂ ಕಲರ್ ಅಲ್ಲಿ, ಡಾರ್ಕ್ ರಾಮಾ ಬ್ಲೂ ಕಲರ್ ಅಲ್ಲಿ ಕಾಂಬಿನೇಷನ್ ಆಗಿ ಬಂದಿದೆ. ತುಂಬಾನೇ ಚೆನ್ನಾಗಿದೆ. ತುಂಬಾ ಜನ ನನ್ನ ನೇವಿ ಬ್ಲೂ ವಿತ್ ಪಿಂಕ್ ಕಲರ್ ಅಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹುಟ್ಟಿದ ಸ್ಯಾರಿನ ತುಂಬಾ ಜನ ಇಷ್ಟಪಟ್ರಿ. ಅದೇ ಮೆಟೀರಿಯಲ್ ಸ್ಯಾರೀಸ್ ಇದೆಲ್ಲ. ಸೊ ಅದರಲ್ಲೇ ನೇವಿ ಬ್ಲೂಗೆ ಈ ತರ ಡಾರ್ಕ್ ರಾಮಾ ಬ್ಲೂ ಕಲರ್ ಅಲ್ಲಿ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಯಾರಿ. ಇದು ಕೂಡ ನೋಡಿ ಹುಟ್ಕೊಂಡಾಗ ನೋಡಿ ಎಷ್ಟು ಬ್ಯೂಟಿಫುಲ್, ಎಷ್ಟು ಎಲಿಗೆಂಟ್ ಆಗಿ ಕಾಣುತ್ತೆ ಗೊತ್ತಾ ಇದೆಲ್ಲ. ಮತ್ತೆ ಪ್ರೀಮಿಯಂ ಕ್ವಾಲಿಟಿ. ನೀವು ಕ್ವಾಲಿಟಿ ಬಗ್ಗೆ ಚಿಂತೆ ಮಾಡೋ ಹಾಗಿಲ್ಲ. ಇಫ್ ಬೈ ಚಾನ್ಸ್ ಏನಾದ್ರೂ ಡ್ಯಾಮೇಜ್ ಇದ್ರು ಎಕ್ಸ್ಚೇಂಜ್ ಅವೈಲೇಬಲ್ ಇರುತ್ತೆ. ರೀಫಂಡ್ ಇರೋದಿಲ್ಲ, ಎಕ್ಸ್ಚೇಂಜ್ ಅವೈಲೇಬಲ್ ಇರುತ್ತೆ. ಗೈಸ್ ನೆಕ್ಸ್ಟ್ ಕಾಂಬಿನೇಷನ್ ಬಂದು ಇದ್ರಲ್ಲೇನೆ ಒಂದು ಡಾರ್ಕ್ ಪಿಂಕ್ ಆಯ್ತಾ. ಡಾರ್ಕ್ ಒಂಥರ ಹಾಟ್ ಪಿಂಕ್ ಅಥವಾ ರಾಣಿ ಪಿಂಕ್ ಕಲರ್ ಅಂತಾನು ಕರಿಬಹುದು. ಸೊ ಅದಕ್ಕೆ ಮೆಜೆಂಟಾ ಕಲರ್ ಬಾರ್ಡರ್ ಅಲ್ಲಿ ಬಂದಿದೆ. ಇದು ಕೂಡ ಅಷ್ಟೇ ತುಂಬಾನೇ ಸಕ್ಕದಾಗಿ ಕಾಣಿಸ್ತಿದೆ. ಸೊ ಈ ಕಲರ್ಸ್ ಎಲ್ಲ ವರಮಹಾಲಕ್ಷ್ಮಿನ ನಾನು ಹಾಕ್ಸ್ಬೇಕಿತ್ತು ಅನ್ಸುತ್ತೆ, ಬಟ್ ಈ ಕಲರ್ಸ್ ಎಲ್ಲ ಗೌರಿ ಹಬ್ಬಕ್ಕೆ ಬಂದಿದೆ. ತುಂಬಾನೇ ಎಲಿಗೆಂಟ್ ಕಲರ್ಸ್ ಮತ್ತೆ ರಾಯಲ್ ರಿಚ್ ಲುಕ್ ಕೊಡುವಂತಹ ಕಲರ್ಸ್ ಇದೆಲ್ಲ. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅಂತ. ಅದು ಹಾಗೂ ಇದರಲ್ಲೆಲ್ಲ ಈ ಸೆರಗು ಪಾರ್ಟ್ ಬಂದಾಗ ಎಲ್ಲ ಸ್ಪೆಷಲಿ ಡಾರ್ಕ್ ಕಲರ್ ಬಂದಾಗ ಸೆರಗು ಅಷ್ಟೇ ಬ್ಯೂಟಿಫುಲ್ ಹಾಗೂ ಅಷ್ಟೇ ರಿಚ್ ಆಗಿ ಕಾಣುತ್ತೆ ನೋಡಿ. ತುಂಬಾನೇ ಚೆನ್ನಾಗಿದೆ. ಅಂಡ್ ನೆಕ್ಸ್ಟ್ ಕಲರ್ ಬಂದು ಇದು. ಸೊ ಇದು ಕೂಡ ಅಷ್ಟೇ ತುಂಬಾನೇ ಬ್ಯೂಟಿಫುಲ್ ಆದಂತ ಒಂದು ಜಾಮೂನ್ ಕಲರ್. ಜಾಮೂನ್ ಕಲರ್ಗೆ ಈ ತರ ಮೆಹಂದಿ ಗ್ರೀನ್ ಕಲರ್ ಬಾರ್ಡರ್ ಕಾಂಬಿನೇಷನ್ ಆಗಿ ಬಂದಿದೆ. ಎಷ್ಟು ಸಕ್ಕದಾಗಿದೆ ಗೊತ್ತಾ ಇದು. ಸೊ ಈ ಸ್ಯಾರೀಸ್ ಎಲ್ಲ ನಾನು ನಿಜವಾಗ್ಲೂ ತುಂಬಾ ಫಸ್ಟ್ ಎಡಿಷನ್ ಅಲ್ಲಿ ತಂದಿದ್ದು ಈ ಕಲರ್ಸ್ ಎಲ್ಲ. ಮತ್ತೆ ತುಂಬಾ ಟೈಮ್ ಆದ್ಮೇಲೆ ಈ ಕಲರ್ಸ್ನೆಲ್ಲ ನಾನು ರೀಸ್ಟಾಕ್ ಮಾಡಿಸಿರೋದು. ಸೊ ಸಿಕ್ಕಾಪಡೆ ಚೆನ್ನಾಗಿದೆ. ಅಂಡ್ ಅವಾಗ ತುಂಬಾನೇ ಒಳ್ಳೆ ರೀತಿಯಾಗಿ ಸೆಲ್ ಆಗಿದೆ ಅಂತ ಸ್ಯಾರೀಸ್ ಇದೆಲ್ಲ. ಸಕ್ಕದಾಗಿ ಕಾಣುತ್ತೆ. ಹುಟ್ಕೊಂಡಾಗಂತೂ ನೀವು ಒಂಥರ ಕೇಳ್ತಾರೆ ನಿಮ್ಮನ್ನ, ಎಲ್ಲಿ ತಗೊಂಡ್ರಿ ಈ ಸ್ಯಾರಿ ಆ ತರ ಕೇಳ್ತಾರೆ. ಅಷ್ಟು ಮೆಟೀರಿಯಲ್ ಕೂಡ ಅಷ್ಟೇ ತುಂಬಾ ಸಾಫ್ಟ್ ಮೆಟೀರಿಯಲ್. ಹುಟ್ಕೊಂಡ್ ಹಂಗೆ ಅನ್ಸಲ್ಲ ನಿಮ್ಗೆ. ಸೊ ಅಷ್ಟು ಬ್ಯೂಟಿಫುಲ್ ಆದಂತ ಒಂದು ಸೀರೆ ಇದು. ಅಂಡ್ ಲಾಸ್ಟ್ ಕಲರ್, ಈ ಒಂದು ಕಲೆಕ್ಷನ್ದು ಲಾಸ್ಟ್ ಸ್ಯಾರಿ ಕೂಡ ಇದು. ಸೊ ತುಂಬಾ ಬ್ಯೂಟಿಫುಲ್ ಆದಂತ ಒಂದು ಕಲರ್ ಕಾಂಬಿನೇಷನ್. ಸೊ ಇದು ಬಂದು ಬಾಟಲ್ ಗ್ರೀನ್ಗೆ ಒಂಥರ ಮೆಂತ್ಯ ಕಲರ್, ಮೆಂತ್ಯ ಯೆಲ್ಲೋ ಕಲರ್ ಅಂತೀವಲ್ಲ ಆ ತರ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ. ಮೆಂತ್ಯ ಯೆಲ್ಲೋನು ಅಲ್ಲ, ಒಂಥರ ಡಾರ್ಕ್ ಮೆಂತ್ಯ ಆರೆಂಜ್ ಕಲರ್ ಆ ತರ ಕಾಂಬಿನೇಷನ್ ಅಲ್ಲಿ ಬಂದಿದೆ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಸಕ್ಕದಾಗಿದೆ. ಮತ್ತೆ ಈ ಕಾಂಬಿನೇಷನ್ ಬಂದು ರೇಷ್ಮೆ ಸೀರೆ ತುಂಬಾ ನೋಡಿದ್ದೀನಿ. ಪ್ಯೂರ್ ಕಾಂಚಿವರಂ ಸಿಲ್ಕ್ ಸ್ಯಾರೀಸ್ ಈ ಕಾಂಬಿನೇಷನ್ ಅಲ್ಲಿ ತುಂಬಾ ನೋಡಿದ್ದೀನಿ. ಬಟ್ ಈ ತರ ಸೆಮಿ ಕ್ರೇಪ್ ಅಲ್ಲಿ ತುಂಬಾ ರೇರ್ ಟು ಫೈಂಡ್ ಕಾಂಬಿನೇಷನ್ ಇದು. ಸೊ ಸಕ್ಕದಾಗಿದೆ. ನಂಗೆ ತುಂಬಾ ಜಾಸ್ತಿ ಇಷ್ಟ ಆಯ್ತು ಇದು. ಈ ತರ ಒಂದು ಕಾಂಬಿನೇಷನ್ ನಮ್ಮ ಸ್ಯಾರಿ ವಾರ್ಡ್ರೋಬ್ ಅಲ್ಲಿ ಇರಬೇಕು ಅನ್ನೋ ತರ ಒಂದು ಸೀರೆ ಇದು ನೋಡಿ. ಸಕ್ಕದಾಗಿದೆ ಅಲ್ಲ, ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಇದ್ರದ್ದು ಕೂಡ ಅಷ್ಟೇ, ನೀವು ಸೆರಗ್ ಪಾರ್ಟ್ ನೋಡ್ಬೇಕು ಅಂದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿ ವೀವ್ ಮಾಡಿರುವಂತಹ ಒಂದು ಚಿಟ್ ಪಲ್ಲು ಬರುತ್ತೆ. ಅಂಡ್ ಕಂಪ್ಲೀಟ್ ಸ್ಯಾರಿ ನೋಡಿ, ಇಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿಯಾಗಿದೆ ಅಂತ. ಸೊ ಗೈಸ್ ಇದರಲ್ಲಿ ಯಾವುದೇ ಸಾರಿ ನಿಮಗೆ ಇಷ್ಟ ಆದ್ರೂ ಒಂದು ಸ್ಕ್ರೀನ್ ಶಾಟ್ ನ ತೆಗೆದು ವಾಟ್ಸ್ಆಪ್ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರ್ಗೆ ವಾಟ್ಸ್ಆಪ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಬೇಗನೆ ನಿಮ್ಮ ಎಲ್ಲಾ ಸ್ಯಾರೀಸು ಬುಕ್ ಮಾಡ್ಕೊಳ್ಳಿ. ಬಿಕಾಸ್ ತುಂಬಾ ಲಿಮಿಟೆಡ್ ಸ್ಟಾಕ್ಸ್ ಇದೆ. ಆದಷ್ಟು ಬೇಗನೆ ಔಟ್ ಆಫ್ ಸ್ಟಾಕ್ ಆಗೋಂಥ, ಬಿಕಾಸ್ ಎಲ್ಲರೂ ಗೌರಿ ಬಾಗಿಣಿಗೆ, ಗೌರಿ ಹಬ್ಬಕ್ಕೆ, ಗಣೇಶ ಹಬ್ಬಕ್ಕೆ ಸ್ಯಾರೀಸ್ನ ತಗೊಂತಿರ್ತೀರ. ಸ್ಪೆಷಲಿ ಇದೆಲ್ಲ ಸ್ಯಾರೀಸ್ ನನಗೆ ಗೊತ್ತಿದೆ. ಸೊ ಗೌರಿ ಬಾಗಿಣಿಗೆ ಡೆಫಿನೆಟ್ಲಿ ತವ್ರ ಮನೆಯಿಂದ ಎಲ್ಲ ದುಡ್ಡು ಕೊಟ್ಟಿರ್ತಾರೆ ಅಥವಾ ತವ್ರ ಮನೆಯಿಂದಾನೇ ಹೇಳಿರ್ತಾರೆ ನಿಂಗೆ ಯಾವ ಸ್ಯಾರಿ ಬೇಕೋ ಆ ಸ್ಯಾರಿ ತಗೋ ಅಂತ. ಸೊ ಆ ಟೈಮಲ್ಲಿ ಏನಾದರೂ ಯುನೀಕ್ ಆಗಿ ತಗೋಬೇಕು, ಲೈಫ್ ಲಾಂಗ್ ಆ ಸ್ಯಾರಿನ ನಾವು ಚೆರಿಶ್ ಮಾಡಬೇಕು ಅಂತ ಇರುತ್ತೆ. ಅದಕ್ಕೆ ಈ ಎಲ್ಲ ಕಲೆಕ್ಷನ್ಸ್ ಸೂಪರ್ಬ್ ಆಗಿದೆ. ಸೊ ನಿಮ್ಗೆ ಯಾವುದೇ ಸ್ಯಾರಿ ಇಷ್ಟ ಆದ್ರೂ ಒಂದು ಸ್ಕ್ರೀನ್ ಶಾಟ್ನ ತೆಗೆದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ವಾಟ್ಸ್ಆಪ್ ನಂಬರ್ಗೆ ಆದಷ್ಟು ಬೇಗನೂ ಕಳಿಸಿ ಅಂಡ್ ನಿಮ್ಮ ಸ್ಯಾರಿನ ಬುಕ್ ಮಾಡ್ಕೊಳ್ಳಿ. ಓಕೆ ಗೈಸ್, ಇದಷ್ಟು ಬಂದು ಈ ಒಂದು ಕಲೆಕ್ಷನ್ ಅಲ್ಲಿ ತಂದಿರುವಂಥ ಸ್ಯಾರೀಸ್. ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೂ ಕಲೆಕ್ಷನ್ಸ್ ಇದೆ, ಅದನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಫಾಲೋ ಮಾಡಿಲ್ಲ ಅಂದ್ರೆ ಆರಾಧನಾ ಬೈ ಸುಪ್ರಿಯಾ ಚಾನಲ್ಗೆ ಫಾಲೋ ಮಾಡಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಆರಾಧನಾ ಬೈ ಸುಪ್ರಿಯಾ ಅಂತ ನಮ್ಮ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಅಲ್ಲೂ ಕೂಡ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಥ್ಯಾಂಕ್ ಯು. ಐ ಹೋಪ್ ನಿಮ್ಮೆಲ್ರಿಗೂ ಎಲ್ಲ ಸ್ಯಾರೀಸು ಇಷ್ಟ ಆಯಿತು ಅಂತ. ಥ್ಯಾಂಕ್ ಯು.